ಆಕಾಶವಾಣಿ ಕಲಬುರಗಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ ಜೊತೆಯಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ ಕಾರ್ಯಕ್ರಮ. ವಿಶ್ವ ಗ್ಲಾಕೋಮಾ ಸಪ್ತಾಹದ ಸಂದರ್ಭದಲ್ಲಿ ಈ ಸಲದ ವಿಷಯ ಗ್ಲಾಕೋಮಾ ಕಾರಣ, ಚಿಕಿತ್ಸೆ, ನಿರ್ವಹಣೆ. ಸಂವಾದದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿಯಲ್ಲಿರುವ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರಾಜೇಶ್ವರಿ ಹೀರಾಪುರ್. ಭಾನುಭುವಿಯ ವಿಶಾಲ ಪರಿಧಿಯಲಿ ಕೇಳುಗರು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ. ಕಾರ್ಯಕ್ರಮದ ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ವಿಶ್ವ ಪಥವಾ ಸೇರಲಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿಗೆ ತಮಗೆ ಹಾರ್ದಿಕವಾದಂಥ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ವಿಷಯ ತಮಗೆ ಈಗಾಗಲೇ ಗೊತ್ತಿರುವಂಥದ್ದು. ಪ್ರತಿ ವರ್ಷ ಮಾರ್ಚ್ 2ನೇ ವಾರದೊಳಗೆ ವಿಶ್ವ ಗ್ಲಾಕೋಮಾ ದಿನ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಲ ಮಾರ್ಚ್ 10ರಿಂದ 16 ತನಕ ಈ ಸಪ್ತಾಹವನ್ನು ಆಚರಣೆ ಮಾಡಲಾಗ್ತದೆ. ನೇತ್ರ ಆರೋಗ್ಯ ಬಹಳ ಮುಖ್ಯವಾದಂಥದ್ದು. ಕಣ್ಣಿನ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಾಗ್ತದೆ. ಇಂಥ ಒಂದು ಕಣ್ಣಿನ ಆರೋಗ್ಯಕ್ಕೆ ಅನೇಕ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಂತೂ ಕಣ್ಣಿನ ಆರೋಗ್ಯ ಭಾಳಷ್ಟು ಒಳಗಾಗಿದೆ ಅಂಥೇಳಿ ಹೇಳ್ಬೋದು. ಅದಕ್ಕೆ ಇವತ್ತಿನ ಕಾರ್ಯಕ್ರಮದೊಳಗೆ ಗ್ಲಾಕೋಮಾ ಇರ್ಬೋದು ಅಥವಾ ಇತರೆ ಕಣ್ಣಿನ ಸಮಸ್ಯೆಗಳು ಇರ್ಬೋದು, ಅವುಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಈ ವಿಷಯದ ಬಗ್ಗೆ ನಮ್ಮ ಜೊತೆಗೆ ಚರ್ಚೆ ಮಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಕಲಬುರಗಿಯ ಗುಲ್ಬರ್ಗಾ ವೈದ್ಯ ವಿಜ್ಞಾನ ಸಂಸ್ಥೆಯೊಳಗೆ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಾಜೇಶ್ವರಿ ಹೀರಾಪುರ್ ಅವರು ಇದ್ದಾರೆ. ಡಾಕ್ಟರ್ ರಾಜೇಶ್ವರಿ ಹೀರಾಪುರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರಗಳು ಸರ್. ಇವತ್ತಿನ ವಿಷಯದ ಚರ್ಚೆಯನ್ನು ನಾನು ಒಂದು ಕಥೆಯೊಂದಿಗೆ ಪ್ರಾರಂಭ ಮಾಡುತ್ತಿದ್ದೇನೆ. ಒಬ್ಬರು ರಿಟೈರ್ಡ್ ಟೀಚರ್, ಶರಣಬಸಪ್ಪ ಅನ್ನೋರೊಬ್ಬರು ರಿಟೈರ್ಡ್ ಟೀಚರ್ ಇರ್ತಾರೆ. ಅವ್ರ ಮನೆಯಲ್ಲಿ ಪೇಪರ್ ಓದ್ತಾ ಟಿವಿ ನೋಡ್ತಾ ಕಾಲ ಕಳಿತಿರ್ತಾರೆ. ಸಡನ್ ಆಗಿ ಒಂದು ದಿವಸ ಅವರಿಗೆ ದೃಷ್ಟಿಯಲ್ಲಿ ಏನೋ ಅಸ್ಪಷ್ಟತೆ ಕಾಣಿಸ್ಕೊಳ್ಳುತ್ತೆ. ಅವರು ತಮ್ಮ ಮಕ್ಕಳ ಹತ್ರ ಹೋಗಿ ಮತ್ತು ತಮ್ಮ ಗೆಳೆಯರ ಹತ್ರ ಹೋಗಿ ನನಗೇನೋ ದೃಷ್ಟಿಯಲ್ಲಿ ತೊಂದರೆ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಆಗ ಅವ್ರ ಮಕ್ಕಳು ಗೆಳೆಯರು ಏನು ಹೇಳ್ತಾರೆ, ಈಗ ಆಲ್ರೆಡಿ ವಯಸ್ಸಾಗಿದೆ, ಏನೋ ಚಶ್ಮಾ ನಂಬರ್ ಚೇಂಜ್ ಆಗಿರ್ಬೋದು ಅಥವಾ ಪರೆ ಏನಾದರೂ ಬಂದಿರಬಹುದು, ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಕಾಯ್ದು ನೋಡೋಣ ಅಂತ ಹೇಳ್ತಾರೆ. ಸೊ ಹಾಗೆ ಇನ್ನೂ ಒಂದು ವರ್ಷ ಕಳೆಯುತ್ತೆ. ಒಂದು ವರ್ಷದ ನಂತರ ಇನ್ನೂ ಸ್ವಲ್ಪ ದೃಷ್ಟಿ ಕುಂದವಾಗುತ್ತೆ. ಆಗ ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ನನಗೆ ಪೊರೆ ಬಂದಿದೆ, ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ನೇತ್ರ ತಜ್ಞರು ಅದನ್ನು ತಪಾಸಣೆ ಮಾಡಿ ನಿಮಗೆ ಯಾವುದೇ ತರ ಪೊರೆ ಇಲ್ಲ ಅಂತ ಹೇಳ್ತಾರೆ. ಸೊ ಆಗ ಆ ಟೀಚರು ಪೊರೆ ಇಲ್ಲ ಮತ್ತೆ ಏಕೆ ನನ್ನ ದೃಷ್ಟಿ ಕಡಿಮೆ ಆಗಿದೆ ಅಂತ ಕೇಳಿದಾಗ ನಿಮಗೆ ಗ್ಲಾಕೋಮಾ ಅನ್ನೋ ಒಂದು ರೋಗ ಇದೆ ಅಂತ ಹೇಳ್ತಾರೆ. ಆ ಟೀಚರ್ ಅಂತಾರೆ, ಗ್ಲಾಕೋಮಾ ಇದು ಯಾವ್ದು ತರ ರೋಗ, ನಾನು ಕೇಳೇ ಇಲ್ಲ ಇಲ್ಲಿವರೆಗೂ ಅಂತ ಹೇಳ್ತಾರೆ ಅವರು. ಸೊ ಈ ಗ್ಲಾಕೋಮಾದಲ್ಲಿ ಏನಾಗುತ್ತೆ, ಆಪರೇಷನ್ ಮಾಡಿದ್ರೆ ನನ್ನ ದೃಷ್ಟಿ ಬರುತ್ತಾ, ಈ ತರ ಹಲವಾರು ಪ್ರಶ್ನೆಗಳನ್ನು ಟೀಚರ್ ಡಾಕ್ಟರ್ಗೆ ಕೇಳ್ತಾರೆ. ಸೊ ಈ ಗ್ಲಾಕೋಮಾ ಬಗ್ಗೆ ಏನು ಅವೇರ್ನೆಸ್ ಇದೆ, ಬರೀ ಶರಣಬಸಪ್ಪ ಅವರಿಗೆ ಅಷ್ಟೇ ಅಲ್ಲ, ಬಹಳಷ್ಟು ಜನರಿಗೆ ಈ ಗ್ಲಾಕೋಮಾ ಬಗ್ಗೆ ಅವೇರ್ನೆಸ್ ತುಂಬಾ ಕಡಿಮೆ ಇದೆ. ಹಾಗಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಗೋಸ್ಕರ ವರ್ಲ್ಡ್ ಗ್ಲಾಕೋಮಾ ಅಸೋಸಿಯೇಷನ್ ಅವರು ವರ್ಲ್ಡ್ ಗ್ಲಾಕೋಮಾ ವೀಕ್ ಅಂತ ಆಚರಿಸ್ತಾರೆ. ಇದನ್ನು ಪ್ರತಿ ವರ್ಷ ಮಾರ್ಚ್ 2ನೇ ವಾರವನ್ನು ವರ್ಲ್ಡ್ ಗ್ಲಾಕೋಮಾ ವೀಕ್ ಎಂದು ಆಚರಣೆ ಮಾಡುತ್ತೀವಿ. ಮತ್ತು ಪ್ರತಿ ವರ್ಷ ಒಂದು ಸ್ಲೋಗನ್ ಇರುತ್ತೆ. ಅದು ಸ್ಲೋಗನ್ ಈ ವರ್ಷದ ಸ್ಲೋಗನ್ ಏನಂದ್ರೆ ಯುನಿಟಿ ಫಾರ್ ಗ್ಲಾಕೋಮಾ ಫ್ರೀ ವರ್ಲ್ಡ್ ಅಂತ. ಸೊ ಎಲ್ಲರೂ ಕೂಡಿದ್ರೆ ಮಾತ್ರ ಗ್ಲಾಕೋಮಾ ಇಂದ ಮುಕ್ತಿಯನ್ನು ಪಡಿಬಹುದು. ಇದನ್ನ ಗ್ಲಾಕೋಮಾ ಇಂದ ಆಗುವ ಅಂಧತ್ವ ಅಥವಾ ಬ್ಲೈಂಡ್ನೆಸ್ ಏನಂತೀವಿ ಅದನ್ನು ತಡೆಗಟ್ಟಬಹುದು ಅಂತ. ಸೊ ಈ ಸತಿಯ ಸ್ಲೋಗನ್ ಯುನಿಟಿ ಫಾರ್ ಗ್ಲಾಕೋಮಾ ಫ್ರೀ ವರ್ಲ್ಡ್ ಅಂತ. ಅಂದ್ರೆ ಗ್ಲಾಕೋಮಾ ಮುಕ್ತ ವಿಶ್ವವನ್ನ ನಾವು ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡೋಣ ಅಂತ ಹೇಳಿ. ಇಲ್ಲಿ ವೈದ್ಯರು ಇರ್ತಾರೆ, ಆಮೇಲೆ ಪೇಷಂಟ್ಸು ಇರ್ತಾರೆ, ಆಶಾ ವರ್ಕರ್ಸ್ ಇರ್ತಾರೆ, ಗ್ರೌಂಡ್ ಲೆವೆಲ್ ವರ್ಕರ್ಸ್ ಇರ್ತಾರೆ, NGOs ಇರ್ತಾರೆ. ಸೊ ಎಲ್ಲರೂ ಕೂಡಿ ವರ್ಕ್ ಮಾಡಿದಾಗ ಮಾತ್ರ ಇದು ಪಾಸಿಬಲ್ ಆಗುತ್ತೆ. ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ಮೇಡಮ್. ತಾವು ಕಥೆಯಿಂದ ಶುರು ಮಾಡಿದ್ರಿ, ಬಹಳ ಖುಷಿ ಆಯಿತು. ಯಾಕಂತಂದ್ರೆ ಕಥೆ ಮೂಲಕ ನಾವು ಏನು ಹೇಳ್ತೀವಿ ಅದು ಬಹಳಷ್ಟು ಅರಿವು ಮೂಡಿಸುವಂಥದ್ದು ಮತ್ತು ಸರಳವಾಗಿ ಸುಗಮವಾಗಿ ತಿಳಿಸುವಂಥ ಒಂದು ಕೆಲಸ ಕಥೆಗಳ ಮೂಲಕ ಅಥವಾ ಉದಾಹರಣೆಗಳ ಮೂಲಕ ಆಗ್ತದೆ. ಇಂಥ ಏನು ಸಂದರ್ಭಗಳನ್ನು ತಾವು ಹೇಳಿದ್ರಲ್ಲ, ಇದು ಬಹುಶಃ ಎಲ್ಲರ
ಎಲ್ಲರ ಜೊತೆಗೂ ನಡೀತಾ ಇರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಮೊದಲಿಗೆ ನಮಗೇನು ಅನುಭವಕ್ಕೆ ಬರ್ತದೆ ಅದನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಇರ್ತೀವಿ. ಆಮೇಲೆ ಹೋದ್ರಾಯ್ತು ಬಿಡು ಡಾಕ್ಟರ್ ಕಡೆ ಅನ್ನುವಂಥದ್ದು. ಅದು ಬರ್ತಾ 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 ದಿನಗಳು ಹಾಗೆ ಕಳೆದು ಹೋಗಿಬಿಡ್ತಾವೆ. ಯಾವಾಗ ಸಮಸ್ಯೆ ನಮಗೆ ಉಲ್ಬಣ ಆಗ್ತದೆ ಅವಾಗ ನಾವು ಡಾಕ್ಟರ್ ಕಡೆ ಹೋಗ್ತೀವಿ, ಅವಾಗ ನಮಗೆ ವೈದ್ಯರು ನೆನಪಾಗ್ತಾರೆ. ಡಾಕ್ಟ್ರೇ, ಈಗ ಗ್ಲಾಕೋಮಾಕ್ಕೆ ನಾವು ಬರೋಣ. ಸಪ್ತಾಹವನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ. ಈಗ ಗ್ಲಾಕೋಮಾ ಕತೆ ಮೂಲಕ ತಾವು ಒಂದು ಲಕ್ಷಣ ಯಾವ ರೀತಿ ಇರ್ತದೆ ಅಂಥೇಳಿ ಅನ್ನೋದ್ರ ಬಗ್ಗೆ ಒಂದು ಆರಂಭಿಕ ಒಂದು ಸೂಚನೆಯನ್ನು ತಾವು ಕೊಟ್ರಿ. ಸಾಮಾನ್ಯವಾಗಿ ಗ್ಲಾಕೋಮಾ ಅಂತಂದರೆ ಏನು, ಅದು ಯಾಕೆ ಬರ್ತದೆ, ಲಕ್ಷಣಗಳು, ಸಂಪೂರ್ಣವಾದಂಥ ಲಕ್ಷಣಗಳು ಏನು, ಅದರ ಟ್ರೀಟ್ಮೆಂಟ್ ಯಾವ ರೀತಿ ಇರ್ತದೆ, ಇದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಿ. ಸೊ ಗ್ಲಾಕೋಮಾ ಅಂದರೆ ಒಂದು ಕಣ್ಣಿನ ಗಂಭೀರವಾದ ಕಾಯಿಲೆ. ಇದರಲ್ಲಿ ಏನಾಗುತ್ತೆ ಅಂದರೆ ಕಣ್ಣಿನ ಒಳಗಿನ ಒತ್ತಡ ಜಾಸ್ತಿ ಆಗುತ್ತದೆ. ಸೊ ಶರೀರದ ಎಲೆಗೆ ರಕ್ತ ಒತ್ತಡ ಇರುತ್ತದೆ, ಅದಕ್ಕೆ ನಾವೇನು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಕಣ್ಣಿನಲ್ಲೂ ಕೂಡ ಒಂಥರ ಒತ್ತಡ ಇರುತ್ತದೆ. ಈ ಒತ್ತಡಕ್ಕೆ ನಾವು ಇಂಟ್ರಾಆಕ್ಯುಲಾರ್ ಪ್ರೆಷರ್ ಅಂತ ಕರಿತೀವಿ. ಈ ಒತ್ತಡ ಜಾಸ್ತಿ ಆದಾಗ ನಮ್ಮ ಕಣ್ಣಿನಲ್ಲಿ ಒಂದು ದೃಷ್ಟಿ ನರ ಇರುತ್ತದೆ. ಈ ನರದ ಕೆಲಸ ಏನಂದರೆ ನಾವು ಕಣ್ಣಿಂದ ನೋಡಿದ ಮಾಹಿತಿಯನ್ನು ಮೆದುಳಿಗೆ ತಲುಪುವ ಕೆಲಸ. ಸೊ ಕಣ್ಣಿನ ಒತ್ತಡ ಜಾಸ್ತಿ ಆದಾಗ ಅದು ಆಪ್ಟಿಕ್ ನರ್ವ್ ಮೇಲೆ ತೊಂದರೆ ಕೊಡುತ್ತದೆ. ಸೊ ಆ ನರ ಕ್ರಮೇಣವಾಗಿ ನಿಶಕ್ತವಾಗುತ್ತಾ ಹೋಗುತ್ತದೆ. ಸೊ ಈ ಇಂಟ್ರಾಆಕ್ಯುಲಾರ್ ಪ್ರೆಷರ್ ಅಂದ್ರೆ ಕಣ್ಣಿನ ಒತ್ತಡ ನಾರ್ಮಲ್ ಆಗಿ 10 to 21 millimeters ಆಫ್ ಮರ್ಕ್ಯೂರಿ ಅಂತ ಹೇಳ್ತೀವಿ. 10ರಿಂದ 21 millimeter ಆಫ್ ಮರ್ಕ್ಯೂರಿ ಇರಬೇಕು ನಾರ್ಮಲ್ ಆಗಿ. ಸೊ ಯಾವಾಗ ಇದು 21ಕ್ಕಿಂತ ಜಾಸ್ತಿ ಆಗುತ್ತೆ ಆವಾಗ ಅದು ದೃಷ್ಟಿ ನರದ ಮೇಲೆ ಪರಿಣಾಮವನ್ನು ಮಾಡುತ್ತೆ ಮತ್ತು ಅದಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನಿಧಾನವಾಗಿ ಮನುಷ್ಯನ ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ. ಮೇಡಮ್, ಇದು ಈ ಒಂದು ಗ್ಲಾಕೋಮಾ ಅನ್ನುವಂಥದ್ದು ಏನದ, ಈಗ ಪ್ರೆಷರ್ ಹೆಚ್ಚಾಗೋದ್ರಿಂದ ಈ ತೊಂದರೆ ಉಂಟಾಗ್ತದೆ ಅಂತ ಹೇಳಿದ್ರಿ. ಯಾವ ವಯಸ್ಸಿನೊಳಗೆ ಈ ಒಂದು ಸಮಸ್ಯೆ ಶುರು ಆಗ್ತದೆ ಅಂತ? ಇದು ಗ್ಲಾಕೋಮಾ ಯೂಶಲಿ ವಯಸ್ಸಿನ ಡಿಸೀಸ್ ಅಂತ ಕರಿತೀವಿ ನಾವು. ಸೊ ಯೂಶಲಿ 50 years ಮೇಲ್ಪಟ್ಟವರಿಗೆ ಗ್ಲಾಕೋಮಾ ನೋಡಬಹುದು. ವಯಸ್ಸು ಹೇಗೆ ಹೆಚ್ಚಾಗ್ತಾ ಹೋಗುತ್ತೆ ಅದು ಗ್ಲಾಕೋಮಾ ಆಗುವ ಸಂಭವ ಅಷ್ಟೇ ಜಾಸ್ತಿ ಆಗುತ್ತಾ ಹೋಗುತ್ತೆ. ಮತ್ತೆ ಯಾಕೆ ಕಣ್ಣಿನೊಳಗೆ ಒತ್ತಡ ಯಾಕೆ ಬರ್ತದೆ, ಈಗ ಬ್ಲಡ್ ಪ್ರೆಷರ್ ಯಾಕೆ ಬರ್ತದೆ ಅನ್ನೋದಕ್ಕೆ ಕಾರಣಗಳದಾವ. ಕಣ್ಣಿನೊಳಗೆ ಒತ್ತಡ ಅದನ್ನ ಯಾವ ರೀತಿ ಅನುಭವಿಸುವಂತಹದ್ದು ಚಿಹ್ನೆಗಳಿರ್ತವೆ, ಮತ್ತೆ ಯಾಕೆ ಹೆಚ್ಚಾಗ್ತದೆ, ಏನೇನು ಕಾರಣಗಳಿರ್ಬೋದು ಅಂತೀರಿ? ಚಿಹ್ನೆಗಳಂದ್ರೆ ನಾರ್ಮಲ್ ಆಗಿ ಇದು ನಾನು ಹೇಳಿದಾಗೆ ಇದು ವಯಸ್ಸಿನ ಕಾಯಿಲೆ. ಸೊ ವಯಸ್ಸಾಗ್ತಾ ಹೋದ್ಮೇಲೆ ಅದರ ಫಂಕ್ಷನ್ ಕಡಿಮೆ ಆಗುತ್ತಾ ಹೋಗುತ್ತೆ, ಅದಕ್ಕೆ ರೋಗ ಜಾಸ್ತಿ ಆಗುತ್ತೆ, ಸಂಭವ ಜಾಸ್ತಿ ಆಗುತ್ತೆ. ಸೊ 40 ವರ್ಷ ಆದ್ಮೇಲೆ ಎಲ್ಲರೂ ತಮ್ಮ ಕಣ್ಣಿನ ಪರೀಕ್ಷೆಯನ್ನು ವರ್ಷಿಗೊಂದ್ಸತಿ ಕಂಪಲ್ಸರಿಯಾಗಿ ಮಾಡಿಸ್ಬೇಕು. ಇದು ಯಾಕಂದ್ರೆ ಈ ಗ್ಲಾಕೋಮಾದಲ್ಲಿ 2 ವೆರೈಟಿ ಇದೆ. ಒಂದು ತೆರೆದ ಕೋನ್ ಗ್ಲೋಕೋಮಾ ಅಥವಾ ನಾವು ಓಪನ್ ಆಂಗಲ್ ಗ್ಲೋಕೋಮಾ ಅಂತ ಕರಿತೀವಿ. ಇನ್ನೊಂದು ಮುಚ್ಚಿದ ಕೋನ್ ಗ್ಲೋಕೋಮಾ ಅಥವಾ ಆಂಗಲ್ ಕ್ಲೋಜರ್ ಗ್ಲೋಕೋಮಾ ಅಂತ ಕರಿತೀವಿ. ಈಗ ಪರೆ ಬಂದಾಗ ಏನಾಗುತ್ತೆ, ನಮಗೆ ದೃಷ್ಟಿ ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ, ನಮಗೆ ಅಸ್ಪಷ್ಟ ದೃಷ್ಟಿ ಆಗುತ್ತೆ. ಸೊ ಇಮಿಡಿಯೇಟ್ಲಿ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಬಟ್ ಈ ಗ್ಲಾಕೋಮಾದಲ್ಲಿ ಹಾಗಲ್ಲ, ಇದು ನಿಧಾನವಾಗಿ ದೃಷ್ಟಿಯನ್ನು ಕಡಿಮೆ ಮಾಡುತ್ತೆ. ಈ ದೃಷ್ಟಿಯಲ್ಲಿ 2 ವೆರೈಟಿ ದೃಷ್ಟಿ ಇರುತ್ತೆ. ಒಂದು ಕೇಂದ್ರ ದೃಷ್ಟಿ ಅಥವಾ ಮಧ್ಯ ದೃಷ್ಟಿ ಅಂತೀವಿ, ಇನ್ನೊಂದು ಸೈಡ್ ದೃಷ್ಟಿ ಅಥವಾ ಬಾಹ್ಯ ದೃಷ್ಟಿ ಅಂತ ಕರಿತೀವಿ. ಸೊ ಈ ಗ್ಲಾಕೋಮಾದಲ್ಲಿ ಏನಾಗುತ್ತೆ, ಬಾಹ್ಯ ದೃಷ್ಟಿ ಮೊದಲು ಕಳ್ಕೊತಾರೆ ಪೇಷಂಟ್ಸ್, ಅಂದ್ರೆ ಸುತ್ತಮುತ್ತಲಿನ ವಸ್ತುಗಳನ್ನು ನೋಡಕ್ಕಾಗಲ್ಲ. ಸೊ ಕೇಂದ್ರ ದೃಷ್ಟಿ ಚೆನ್ನಾಗೇ ಇರುತ್ತೆ, ಕೊನೆಯವರೆಗೂ ಕೇಂದ್ರ ದೃಷ್ಟಿ ಚೆನ್ನಾಗಿರುತ್ತೆ. ಫಸ್ಟ್ ಕಳೆಯೋದು ಬಾಹ್ಯ ದೃಷ್ಟಿ. ಸೊ ಅದಕ್ಕಾಗಿ ಪೇಷಂಟ್ಗಳಿಗೆ ಗೊತ್ತೇ ಆಗೋದಿಲ್ಲ ಅವರಿಗೆ. ಈ ಓಪನ್ ಆಂಗಲ್, ಎಸ್ಪೆಷಲಿ ಓಪನ್ ಆಂಗಲ್ ಗ್ಲಾಕೋಮಾ ಪೇಷಂಟ್ಸ್ಗೆ ಯಾವುದೇ ರೋಗ ಲಕ್ಷಣಗಳು ಇರೋದಿಲ್ಲ, ಪೇನ್ ಇರೋದಿಲ್ಲ, ಕಣ್ಣಿನ ಕೆಂಪಾಗೋದಿರೋದಿಲ್ಲ, ಯಾವುದೇ ಏನೂ ಲಕ್ಷಣ ಇರೋದಿಲ್ಲ. ಸೊ ಈಗ ರೂಟೀನ್ ಆಗಿ ಅವ್ರು ಬೇರೆ ಎದಕ್ಕಾರೆ ಬಂದಾಗ ನಾವು ಚೆಕಪ್ ಮಾಡಿದಾಗ ಅದನ್ನು ಕಂಡು ಹಿಡಿಬಹುದು. ಈಗ ಬಾಹ್ಯ ದೃಷ್ಟಿ ಅಂತಂದ್ರಲ್ಲ, ಅಂದ್ರೆ ಸುತ್ತಮುತ್ತಲಿನ ದೃಷ್ಟಿ ನಮಗೆ ಕಡಿಮೆ ಆಗ್ತದೆ, ಅದರದ ಅನುಭವ ಪೇಷಂಟ್ಗಳಿಗೆ ಆಗಂಗಿಲ್ಲ ಅಂತ ಆಗಬಹುದು. ತುಂಬಾ ಅಂದ್ರೆ ಕಾರ್ ಡ್ರೈವಿಂಗ್ ನಲ್ಲಿ ಪ್ರಾಬ್ಲಮ್ ಆಗ್ಬಹುದು, ಎಸ್ಪೆಷಲಿ ನೈಟ್ ಡ್ರೈವಿಂಗ್ ಅಲ್ಲಿ ಪ್ರಾಬ್ಲಮ್ ಆಗಬಹುದು. ನಮ್ಮ ಎದುರುಗಡೆ ಇರೋ ವಸ್ತು ಎಲ್ಲ ಚೆನ್ನಾಗೇ ಕಾಣಿಸುತ್ತೆ, ಕೇಂದ್ರ ದೃಷ್ಟಿ ಚೆನ್ನಾಗಿರುತ್ತೆ, ಯಾಕಂದ್ರೆ ಎದುರುಗಡೆ ಇರೋ ದೃಷ್ಟಿ ಚೆನ್ನಾಗಿರುತ್ತೆ, ಬಾಹ್ಯ ದೃಷ್ಟಿ ಅಷ್ಟೇ ಕಡಿಮೆ ಆಗಿರುತ್ತೆ. ಸೊ ಡ್ರೈವಿಂಗ್ ನಲ್ಲಿ ಪ್ರಾಬ್ಲಮ್ ಆಗಬಹುದು. ಸೈಡ್ ಇಂದ ಕಾರ್ ಓಡಿಸ್ತಾ ಇದ್ರೆ, ಸೈಡ್ ಇಂದ ಯಾವ್ದಾದ್ರು ಕಾರ್ ಬಂತು, ಸೈಡ್ ಇಂದ ಏನಾದ್ರೂ ಬರ್ತಾ ಇದೆ ಅಂದ್ರೆ ಅವರಿಗೆ ಅದು ಗುರುತಿಸಕ್ಕಾಗೋದಿಲ್ಲ, ಯಾಕಂದ್ರೆ ಬಾಹ್ಯ ದೃಷ್ಟಿ ಕಡಿಮೆ ಆಗಿರುತ್ತೆ. ಇದು ತುಂಬಾ ನಿಧಾನವಾಗಿ ಎಫೆಕ್ಟ್ ಆಗೋ ಡಿಸೀಸ್ ಇದು. ನಿಧಾನ ಅಂತಂದ್ರಲ್ಲ ಮೇಡಮ್, ತಾವು ಈಗ ನಿಧಾನ ಅಂತಂದ್ರೆ ಈಗ ಶುರುವಾದಂತಹ ಒಂದು ಸಂದರ್ಭ ಇವತ್ತು ಶುರುವಾಗ್ಯದ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ.
ಮುಂದಿನ ಎಷ್ಟು ಸಮಯದೊಳಗೆ ಇದು ಹೌದಪ್ಪ ನಾವು ಗ್ಲಾಕೋಮಾದಿಂದ ನಮಗೆ ನರಳ್ತಾ ಇದ್ದೀವಿ ಅನ್ನುವಂಥದ್ದು ಒಂದು ಐಡಿಯಾ ಬರ್ತದೆ ಅಂತಂತೀರಿ? 2-3 ವರ್ಷ ಆಗ್ಬೋದು. 2-3 ವರ್ಷ ಅದು ಇನ್ನೂ ಚೆನ್ನಾಗಿ ಹೇಳಬೇಕು ಅದ್ರ ಬಗ್ಗೆ ಅಂತಂದ್ರೆ ಆಲ್ಮೋಸ್ಟ್ ಒಂದು 50-60% ದೃಷ್ಟಿ ಕಡಿಮೆ ಆದಾಗ ಆವಾಗ ಪೇಷಂಟ್ಸ್ಗೆ ಗೊತ್ತಾಗುತ್ತೆ ನಮಗೆ ದೃಷ್ಟಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಸೊ ಈ ಗ್ಲಾಕೋಮಾನ ಏನಂತ ಕರಿತೀವಿ ನಾವು, ಬದಲಿಸಲಾಗದ ಗ್ಲಾಕೋಮಾ ಡಿಸೀಸ್ ಅಂತ ಕರಿತೀವಿ. ಅಂದ್ರೆ ಇರ್ರಿವರ್ಸಬಲ್ ಡ್ಯಾಮೇಜ್, ರಿವರ್ಸಬಲ್ ಇರ್ರಿವರ್ಸಬಲ್ ಅಂತ ಇರುತ್ತೆ. ಇರ್ರಿವರ್ಸಬಲ್ ಡ್ಯಾಮೇಜ್ ಬ್ಲೈಂಡ್ನೆಸ್ ಅಂತಂದ್ರೆ ಅದನ್ನ ಏನ್ ಡ್ಯಾಮೇಜ್ ಆಗಿರುತ್ತೆ ಅದು ಯಾವುದೇ ರೀತಿಯಿಂದ ಸರಿಪಡಿಸೋಕ್ ಆಗೋದಿಲ್ಲ. ಅಂದ್ರೆ ಒಂದ್ಸಲ ಗ್ಲಾಕೋಮಾ ಬಂತು ಅಂತಂದ್ರೆ ಅದು ಯಾವ ಸ್ಟೇಜ್ನೊಳಗಿರ್ತದೆ ಅಲ್ಲಿಂದ ಟ್ರೀಟ್ಮೆಂಟ್ ನಾವು ಕೊಡಬಹುದು. ಆದ್ರೆ ಅದನ್ನ ಹಿಂದೆ ಯಾವ ರೀತಿ ಇತ್ತು ಕಣ್ಣು ಆ ರೀತಿ ಮಾಡಕ್ಕಾಗೋದಿಲ್ಲ, ಸರಿಪಡಿಸೋಕ್ ಆಗೋದಿಲ್ಲ. ಈಗ ಮುಂದೆ ಏನ್ ಪ್ರೋಗ್ರೆಸ್ ಆಗ್ತಾ ಇದೆ ಆ ಪ್ರಗತಿ ಆಗೋದನ್ನು ಸ್ಥಗಿತಗೊಳಿಸಬಹುದು. ಈಗ ಪೇಷಂಟ್ ಬಂದಾಗ 60%, ಈಗ 100ರಲ್ಲಿ 60% ದೃಷ್ಟಿ ಕಳ್ಕೊಂಡಿರ್ತಾರೆ. ಸೊ ಆ 60% ದೃಷ್ಟಿಗೆ ನಾವೇನು ಮಾಡೋಕ್ಕಾಗಲ್ಲ. ಈಗ ನಾವು ಟ್ರೀಟ್ಮೆಂಟ್ ಕೊಡುವ ಪ್ರಮುಖ ಕಾರಣವೇನು ಅಂದ್ರೆ ಉಳಿದಿದ್ದು 40% ಅನ್ನು ಉಳಿಸ್ಕೊಳ್ಳೋದಕ್ಕೆ. ಅಂದ್ರೆ ಮೇಡಮ್ ಅವರೇ, ಈಗ ತಾವು 2 ಹೇಳಿದ್ರಿ, ಒಂದು ಬಾಹ್ಯ ದೃಷ್ಟಿ ಆಮೇಲೆ ಒಂದು ಕೇಂದ್ರೀಯ ದೃಷ್ಟಿ ಅಂತ ಹೇಳಿ. ಈಗ 40% ಏನು ದೃಷ್ಟಿ ಉಳಿದಿರ್ತದ ಅಲ್ಲಿ ಸಂಪೂರ್ಣವಾಗಿ ಸರಿಯಾಗಿ ಅವರು ನೋಡಬಹುದು, ಬಾಹ್ಯ ದೃಷ್ಟಿನೂ ಇರಬಹುದು, ಕೇಂದ್ರ ದೃಷ್ಟಿನೂ ಕರೆಕ್ಟ್ ಆಗಿ ಆಗಬಹುದು ಅಂತ ಹೇಳಿ. ಅಲ್ಲಿ ಮುಂದಿನ ಪ್ರೋಗ್ರೆಸ್ ಆಗಂಗಿಲ್ಲ ಟ್ರೀಟ್ಮೆಂಟ್ ಕೊಟ್ರೆ. ಒಂದ್ ವೇಳೆ ಚಿಕಿತ್ಸೆ ಆಯ್ತು ಅಂತಂದ್ರೆ ಆ ಸಮಯದೊಳಗೆ ಅದ್ 40% ಏನು ಉಳಿದಿರುತ್ತೆ ಅಷ್ಟನ್ನು ಉಳಿಸ್ಕೊಂಡು ಹೋಗ್ಬೋದು ಅಂತೀರಿ. ಆಮೇಲೆ ಕಣ್ಣಿನ ಸಮಸ್ಯೆಗಳು ಏನು ಉದ್ಭವ ಆಗಂಗಿಲ್ಲ ಅಂತಂದ್ರೆ ಅದ್ರ ನಂತರ ಕರೆಕ್ಟ್ ಆಗಿ ಚಿಕಿತ್ಸೆ ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಎಷ್ಟಿರುತ್ತೆ ಅಷ್ಟನ್ನು ಉಳಿಸ್ಕೊಂಡು ಹೋಗ್ಬೋದು. ಮೇಡಮ್, ಈಗ ಸಾಮಾನ್ಯವಾದಂಥ ಆರೋಗ್ಯ ಇರುವಂತಹ ಜನರಿಗೆ ತಾವು ಹೇಳ್ದಂಗೆ ಗ್ಲಾಕೋಮಾ ವಯಸ್ಸಾದ ಮೇಲೆ ಸುಮಾರು 50 ವರ್ಷ ಆದಮೇಲೆ ಶುರುವಾಗುವಂಥದ್ದು ಅಂತ ಹೇಳಿದ್ರು. ಈಗ ಆರೋಗ್ಯದ ಸಮಸ್ಯೆಗಳಿರ್ತಾವ. ಆರೋಗ್ಯ ಸಮಸ್ಯೆ ಈಗ ನಾರ್ಮಲ್ ಆಗಿ 40 ವರ್ಷದ ಮೇಲೆ ನಾವು ಟೆಸ್ಟ್ ಮಾಡಿಸ್ಬೋದು, ಅದು ಒಂದು ಸಾಮಾನ್ಯರಲ್ಲಿ. ಇನ್ನು ಬೇರೆಯವರು ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ ನಾವು. ಅಂದ್ರೆ ಯಾರಲ್ಲಿ ಜಾಸ್ತಿ ಗ್ಲಾಕೋಮಾ ಆಗುವ ಸಾಧ್ಯತೆ ಇದೆ, ಡಯಾಬಿಟಿಸ್ ಇರುವವರು, ಮಧುಮೇಹ ಇರುವವರು, ಅಥವಾ ರಕ್ತದ ಒತ್ತಡ ಇರುವವರು, ಬ್ಲಡ್ ಪ್ರೆಷರ್ ಇರುವವರು, ಮತ್ತೆ ಕೆಲವೊಂದು ಕಣ್ಣಿನ ಡ್ರಾಪ್ಸ್ ಯೂಸ್ ಮಾಡ್ತಾರೆ, ಸ್ಟೀರಾಯ್ಡ್ ಐ ಡ್ರಾಪ್ಸ್ ಅಂತೀವಿ ನಾವು. ಈ ಕೆಲವೊಬ್ಬರಿಗೆ ಅಲರ್ಜಿಕ್ ಡಿಸೀಸ್ ಇರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ಬಂದಿರ್ತಾರೆ, ನಾವು ಸ್ಟೀರಾಯ್ಡ್ ಐ ಡ್ರಾಪ್ಸ್ ಅನ್ನು ಕೊಡ್ತೀವಿ ಅವರಿಗೆ. ಸೊ ಫಾಲೋ ಅಪಿಗೆ ಬರಕ್ಕೆ ಹೇಳಿರ್ತೀವಿ ಅವರಿಗೆ, 1 ವಾರ ಆದ್ಮೇಲೆ ಬನ್ನಿ ಅಥವಾ 10 ದಿನ ಆದ್ಮೇಲೆ ಬನ್ನಿ ಅಂತ ಹೇಳಿರ್ತೀವಿ. ಬಟ್ ಪೇಷಂಟ್ಸ್ ಏನ್ ಮಾಡ್ತಾರೆ, ಫಾಲೋ ಅಪಿಗೆ ಬರೋದೇ ಇಲ್ಲ. ನೆಕ್ಸ್ಟ್ ಟೈಮ್ ಕೆಂಪಾದಾಗ ಅವ್ರು ಮೆಡಿಕಲಿಗೆ ಹೋಗಿ ಅದನ್ನ ಡ್ರಾಪ್ಸ್ ತಂದು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ತುಂಬಾ ಸ್ಟೀರಾಯ್ಡ್ ಡ್ರಾಪ್ಸ್ ಯೂಸ್ ಮಾಡೋದು ಒಂದು ಪ್ರಮುಖ ಕಾರಣ. ಸೊ ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಅಥವಾ ಸ್ಟೀರಾಯ್ಡ್ ಯೂಸ್ ಮಾಡೋರು ಆಗಿರ್ಬೋದು, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಯಾರಿಗಿರುತ್ತೆ ಅವರಲ್ಲೂ ಕೂಡ ಗ್ಲಾಕೋಮಾ ಆಗುವ ಸಾಧ್ಯತೆ ಇದೆ. ಮತ್ತು ಪೆಟ್ಟು ಬಡದವರಿಗೆ, ಕಣ್ಣಿಗೆ ಯಾವುದೇ ತರ ಪೆಟ್ಟು ಬಡದಿತ್ತು ಇಮಿಡಿಯೇಟ್ಲಿ ಆಗ್ಬಹುದು, ಅಥವಾ ಕೆಲವು ವರ್ಷ ಆದ್ಮೇಲೆ ಆಗ್ಬಹುದು, 2-3 ವರ್ಷ ಆದ್ಮೇಲೆ ಆಗ್ಬಹುದು ಗ್ಲಾಕೋಮಾ, ಅಥವಾ ಕೆಲವೊಬ್ಬರಿಗೆ ಇಮಿಡಿಯೇಟ್ ಆಗಿ ಕೂಡ ಆಗ್ಬಹುದು. ಮೇಡಮ್, ಈಗ ತಾವು ಹೇಳಿದ್ರೆ ಪರಿ ಬಂದು ಕಣ್ಣು ಮಸಕಾಗುವಂಥದ್ದು ನಾವು ನೋಡ್ತಾ ಇದ್ದೀವಿ, ಗ್ಲಾಕೋಮಾದಿಂದನೂ ಕೂಡ ಕಣ್ಣು ನಿಧಾನವಾಗಿ ಮಸಕಾಗುವಂಥದ್ದು. ಇವು ಎರಡರೊಳಗೆ ಏನು ವ್ಯತ್ಯಾಸ ಇರ್ತದೆ? ಏನ್ ವ್ಯತ್ಯಾಸ ಅಂದ್ರೆ, ಈಗ ಪರಿ ಬಂತು ಅಂತಂದ್ರೆ ಅದಕ್ಕೆ ಸುಲಭವಾಗಿ ಚಿಕಿತ್ಸೆ ಇದೆ. ಆ ಪರಿಯನ್ನು ನಾವು ತೆಗಿತೀವಿ, ಆ ಪರಿ ಜಾಗದಲ್ಲಿ ನಾವು ಒಂದು ಲೆನ್ಸ್, ಆರ್ಟಿಫಿಷಿಯಲ್ ಲೆನ್ಸ್ ಅಂತೀವಿ, ಹಳ್ಳವನ್ನು ಕೂಡಿಸ್ತೀವಿ. ಸೊ ಅವ್ರು ಮತ್ತೆ ಮುಂಚೆ ಎಷ್ಟಿತ್ತು ದೃಷ್ಟಿ, ಸಹಜ ದೃಷ್ಟಿಯನ್ನು ಪಡೆದುಕೊಳ್ತಾರೆ. ಸೊ ಬಟ್ ಗ್ಲಾಕೋಮಾದಲ್ಲಿ ಹಾಗಲ್ಲ, ಅವ್ರ ದೃಷ್ಟಿ ಮಸ್ಕಾಗಿರುತ್ತೆ. ನಮ್ಮ ಹತ್ರ ಬಂದಾಗನೇ ಆಲ್ಮೋಸ್ಟ್ ಒಂದು 50-60% ದೃಷ್ಟಿ ಹೋಗಿರುತ್ತೆ ಅವರಿಗೆ. ಸೊ ಈಗ ನಮ್ದು ಮುಂದಿಂದ ಏನು ಅಂದ್ರೆ ಬರೀ 40% ದೃಷ್ಟಿಯನ್ನು ಮುಂದುವರಿಸ್ಕೊಂಡು ಹೋಗೋದು ಅಷ್ಟೇನೆ. ಅಂದ್ರೆ ಚಿಕಿತ್ಸೆಯಿಂದ ನಾವು ಮುಂದಿನ ಏನು ಡ್ಯಾಮೇಜ್ ಆಗಬಾರದು ಕಣ್ಣಿಗೆ, ಅದನ್ನು ನಾವು ಪ್ರಗತಿಯನ್ನು ಸ್ಥಗಿತಗೊಳಿಸೋದು ಅಷ್ಟೇನೆ. ಈಗ ಗ್ಲಾಕೋಮಾ ಬಹಳ ಗಂಭೀರವಾದಂತಹ ಸಮಸ್ಯೆ ಅಂತ ಅನಿಸ್ತದ ಮೇಡಮ್ ತಮಗೆ? ತುಂಬಾ ಗಂಭೀರವಾದಂಥ ಸಮಸ್ಯೆ. ಆದರೆ ನಾವು ಬೇಗ ಅದನ್ನು ಕಂಡು ಹಿಡಿದು ಮತ್ತು ಚಿಕಿತ್ಸೆಯನ್ನು ಕೊಟ್ಟರೆ ಅದೇನು ಗಂಭೀರವಾದ ಸಮಸ್ಯೆ ಅಲ್ಲ. ಇದು ಜನರಿಗೆ ಅವೇರ್ನೆಸ್ ಇಲ್ಲ, ಆದ್ದರಿಂದ ಇದು ಗಂಭೀರ ಸಮಸ್ಯೆ. ಯಾಕಂತಂದ್ರೆ ಅದು ಒಂದ್ಸತಿ ಅಂಧತ್ವ ಬಂತು ಅಂದ್ರೆ ಅದನ್ನು ಸರಿಪಡಿಸೋಕ್ ಆಗೋದಿಲ್ಲ, ಆದ್ದರಿಂದ ಇದು ಗಂಭೀರವಾದ ಸಮಸ್ಯೆ. ಈಗ ತಮ್ಮ ಒಂದು ಲೆಕ್ಕದ ಪ್ರಕಾರ ಅಥವಾ ತಮ್ಮ ಒಂದು ಅನುಭವದ ಪ್ರಕಾರ ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ನಮ್ಮ ದೇಶ ಇರ್ಬೋದು, ಎಷ್ಟು ಜನರಿಗೆ ಈ ಗ್ಲಾಕೋಮಾದಿಂದ ಬಳಲ್ತಾ ಇರುವಂಥವ್ರು? ವರ್ಲ್ಡ್ ನಲ್ಲಿ ಆಲ್ಮೋಸ್ಟ್ 80 ಮಿಲಿಯನ್ ಜನರಿಗೆ ಗ್ಲಾಕೋಮಾ ಇದೆ. ವರ್ಲ್ಡ್ ನಲ್ಲಿ 80 ಲಕ್ಷ ಜನರಿಗೆ, 80 ಮಿಲಿಯನ್ ಜನರಿಗೆ. ಇಂಡಿಯಾದಲ್ಲಿ 12 ಮಿಲಿಯನ್ ಜನರಿಗೆ ಇದೆ. ಅದರಲ್ಲಿ 11 ಲಕ್ಷ ಜನರು ಕುರುಡಾಗಿದ್ದಾರೆ. ಗ್ಲಾಕೋಮಾ ಇರೋದು 12 ಮಿಲಿಯನ್ ಜನರಿಗೆ, 11 ಲಕ್ಷ ಜನರ ಆಲ್ರೆಡಿ ಕುರುಡು ಅಥವಾ ಬ್ಲೈಂಡ್ನೆಸ್ ಆಗಿದೆ ಅವರಿಗೆ. ಈಗ ನೀವು ಕ್ಯಾಟ್ರಾಕ್ಟ್ ಮತ್ತು ಗ್ಲಾಕೋಮಾದ
ಡಿಫ್ರೆನ್ಸ್ ಕೇಳಿದ್ರಿ. ಹಾ, ಹೌದು. ಕ್ಯಾಟ್ರಾಕ್ಟ್ ಪ್ರತಿಯೊಬ್ಬರಿಗೂ ಆಗ್ತದೆ. 100 ಜನ ಇದ್ರೆ 100 ಜನಕ್ಕೂ ಕ್ಯಾಟ್ರಾಕ್ಟ್ ಕ್ಯಾಟ್ರಾಕ್ಟ್ ಆಗ್ತದೆ. ಸೊ ಕ್ಯಾಟ್ರಾಕ್ಟ್ ಆಗುತ್ತೆ. ಒಂದಿಲ್ಲ ಒಂದ್ ದಿವಸ ಕ್ಯಾಟ್ರಾಕ್ಟ್ ಆಗ್ಲೇಬೇಕು. ಬಟ್ ಗ್ಲಾಕೋಮಾ 100 ಜನರಲ್ಲಿ 5 ಜನರಿಗೆ ಗ್ಲಾಕೋಮಾ ಆಗುವ ಸಾಧ್ಯತೆ ಇದೆ. ಅಂದ್ರೆ ಬಹಳ ಕಡಿಮೆ ಜನರಿಗೆ ಇದೆ. ಆಗ್ತದೆ, ಪರ್ಸೆಂಟೇಜ್ ಬಹಳ ಕಡಿಮೆ ಇದೆ. ಕಡಿಮೆ ಇದೆ. ಡಾಕ್ಟರ್ ಕರೆ ಅದ ನಮಗೆ ತಗೊಳ್ಳೋಣ. ಹಲೋ ಆಕಾಶವಾಣಿ. ಹಲೋ ಹಲೋ ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಯಾದಗಿರಿ ಜಿಲ್ಲೆ ಸುಲ್ಪುರದಿಂದ ರಾಘವೇಂದ್ರ ಬಕ್ರಿ. ರಾಘವೇಂದ್ರ ಭಕ್ರಿ ಅವರು, ತಮಗೆ ಸ್ವಾಗತದ ಭಕ್ರಿ ಅವರೇ. ತಮ್ಮ ಏನ್ ಪ್ರಶ್ನೆ ಅದ ಮೇಡಮ್ ಅವ್ರಿಗೆ ಕೇಳ್ರಿ. ಹಲೋ. ಇದು ಗ್ಲಾಕೋಮಾ ಒಂದ್ ವೇಳೆ ನಾವು ನಿರ್ಲಕ್ಷಿಸಿದ್ರೆ ನಾವು ಏನೇನ್ ರೋಗ ಬರ್ತಾವಂತ ತಿಳ್ಕೊಬಹುದು ಮೇಡಮ್ ಅವ್ರೆ? ರಾಘವೇಂದ್ರ ಭಕ್ರಿ ಅವರು ಕೇಳ್ತಾ ಇದ್ದಾರೆ, ಒಂದು ವೇಳೆ ಈ ಗ್ಲಾಕೋಮಾವನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಮತ್ತೆ ಯಾವ ಸಮಸ್ಯೆಗಳು ಉದ್ಭವ ಆಗ್ತಾವ ಅಂತ ಹೇಳಿ. ಗ್ಲಾಕೋಮಾ ಇಂದಾನೆ ಬ್ಲೈಂಡ್ನೆಸ್ ಬರುತ್ತೆ, ಬೇರೆ ಯಾವುದು ರೋಗ ಇಲ್ಲ, ಬ್ಲೈಂಡ್ನೆಸ್ ಬರುತ್ತೆ. ಕೇಂದ್ರ ದೃಷ್ಟಿ ಮತ್ತು ಬಾಹ್ಯ ದೃಷ್ಟಿ ಎರಡೂ ಹೋಗಿ ಅಂಧತ್ವ ಬರುತ್ತೆ. ಹೆಚ್ಚಾಗಿ ವಯಸ್ಸು ಇದ್ದವರಿಗೆ ಅಥವಾ ಎಲ್ಲರಿಗೂ? ಇದು ವಯಸ್ಕರಲ್ಲಿ ಬರುವಂತಹ ಒಂದು ಸಮಸ್ಯೆ. ಈಗಾಗಲೇ ಹೇಳಿದ್ದಾರೆ ಡಾಕ್ಟರ್, 50 ವರ್ಷ ಆದ ನಂತರ 50 ವರ್ಷ ಮೇಲ್ಪಟ್ಟವರಿಗೆ ಸಾಮಾನ್ಯವಾಗಿ 50 ವರ್ಷ ಮೇಲ್ಪಟ್ಟವರಲ್ಲಿ ಕಾಣಿಸ್ಕೊಳ್ಳುತ್ತದೆ. ಈ ರೋಗ ಅದ್ರ ಬಗ್ಗೆ ಏನ್ ಲಕ್ಷಣ ಅದ್ರ ಬಗ್ಗೆ ಏನಿಲ್ಲ, ಒಂದೇ ಕೂಡತನ ಒಂದೇ ಮೇಡಮ್? ಲಕ್ಷಣ ಅದೇ ಅಸ್ಪಷ್ಟ ದೃಷ್ಟಿ, ಅಂದ್ರೆ ದೃಷ್ಟಿ ದೋಷವಿರುತ್ತದೆ. BP, ಶುಗರ್? BP ಮತ್ತು ಶುಗರ್ ಇರೋರಲ್ಲಿ ಜಾಸ್ತಿ ಸಂಭವವಿರುತ್ತದೆ. ಈ ರೋಗ ಗ್ಲಾಕೋಮಾ ಕಾಣಿಸ್ಕೊಳ್ಳುವುದು ಜಾಸ್ತಿ ಸಾಧ್ಯತೆ ಅಥವಾ ಸಂಭವವಿದೆ. ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ತುಂಬಾ ವೆರೈಟಿ ಟ್ರೀಟ್ಮೆಂಟ್ ಇದೆ. ಒಂದು ಕಣ್ಣಿನ ಹನಿ ಅಥವಾ ಐ ಡ್ರಾಪ್ಸ್ ಯೂಸ್ ಮಾಡಬಹುದು. ಹಾಗೆ ಲೇಸರ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಇದು ಕಣ್ಣಿನ ಡ್ರಾಪ್ಸ್ ಇಂದ ಒತ್ತಡ ಕಡಿಮೆ ಆಗ್ಲಿಲ್ಲ ಅಂದ್ರೆ ಕೊನೆಯದಾಗಿ ನಾವು ಶಸ್ತ್ರಚಿಕಿತ್ಸೆ ಅಂದ್ರೆ ಸರ್ಜರಿಯನ್ನು ಮಾಡಿ ಗುಣಪಡಿಸಬಹುದು. ಒಳ್ಳೇದು ರಾಘವೇಂದ್ರ ಭಕ್ರಿ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅಂದ್ರೆ ಅವ್ರ ವಿಚಾರ ಏನಿತ್ತು ಅಂತಂದ್ರೆ ಗ್ಲಾಕೋಮಾದಿಂದ ಮತ್ತೆ ಬೇರೆ ಯಾವ್ದಾದ್ರು ಕಣ್ಣಿನ ಸಮಸ್ಯೆ ಉದ್ಭವ ಆಗಬಹುದೇನೋ ಅನ್ನುವಂಥದ್ದು ಒಂದು ಕೇಳ್ತಾ ಇದ್ರು ಅವರು. ಕೆಲವೊಮ್ಮೆ ಯಾವುದೋ ಒಂದು ರೋಗದಿಂದ ಇನ್ನೊಂದು ರೋಗಕ್ಕೆ ಕೂಡ ನಾವು ಆಹ್ವಾನ ಕೊಟ್ಟಂಗೆ ಆಗ್ತದೆ ಅನ್ನುವಂಥದ್ದು ಅವರ ಒಂದು ಸಂಶಯ ಇತ್ತು ಅಂತ ಹೇಳಿ ನಾವು. ಇಲ್ಲ, ಅಂಧತ್ವವನ್ನು ಮಾಡುತ್ತೆ. ನಾವು ಅದನ್ನು ಬಿಟ್ಟಿವಿ, ಹಾಗೆ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದರೆ ಕಡೆಗೆ ಅಂಧತ್ವ ಅನ್ನುವಂಥದ್ದು ಗ್ಯಾರಂಟಿ ಗ್ಯಾರಂಟಿ ಆಗುತ್ತೆ. ಒಂದು ಕರೆ ಇದೆ ಮೇಡಮ್, ತಗೋಣ. ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಲಕ್ಷ್ಮೀಕಾಂತ್ ಜೋಳದ ಮಾತಾಡೋದು. ಲಕ್ಷ್ಮೀಕಾಂತ್ ಜೋಳದವರೇ, ತಮಗೆ ಸ್ವಾಗತದ ಇವತ್ತಿನ ಕಾರ್ಯಕ್ರಮಕ್ಕೆ. ಧನ್ಯವಾದ. ಡಾಕ್ಟರ್ ರಾಜೇಶ್ವರಿ ಮೇಡಮ್ ಅವರಿದ್ದಾರೆ, ತಮ್ಮ ಪ್ರಶ್ನೆ ಕೇಳ್ರಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇದು ಈಗ ಒಂದು ಹೊಸದಾಗಿ ನಾನು ಬ್ರೌಚರ್ ನೋಡಿದೆ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಿಂದ. ಹಾ ಸರ್. ಅದು 14 ಏಜ್ ಇಂದ 40 ವರ್ಷದೊಳಗೆ ಅವು ಒಂಥರ ಸ್ವಲ್ಪ ದಪ್ಪ ಗ್ಲಾಸಿಂದ ಇದು ಬರುತ್ತೆ ನೋಡಿ ಮೇಡಮ್, ಚಶ್ಮಾಗಳು ಹುಡುಗರಿಗೆ. ಹಾ ಸರ್. ಆ ಸರ್ಜರಿ ಬರೀ 10,000 ರೂಪಾಯಿದಲ್ಲಿ ಇವರ ಹಾಸ್ಪಿಟಲ್ ಗುಲ್ಬರ್ಗದವ್ರು ಮಾಡ್ತಾ ಇದ್ದಾರೆ. ಹೌದು ಸರ್. ಅದು ಏನೋ ಒಂದು ಸ್ಕೀಮ್ ಅಂತೆ. ಅದು ಆ ಹುಡುಗರಿಗೆ ಚಶ್ಮಾನೆ ಹಾಕೊಳ್ಳೋದು ನೆಸೆಸರಿ ಇಲ್ಲಂತೆ. ಇದು ಆತರ ಏನಾದ್ರು ನಿಜ ಇದೆನಾ? ಇದೆ ಸರ್, ಇದೆ. ಈಗ ದಪ್ಪ ಚಶ್ಮಾ ಇರುತ್ತಲ್ಲ, ಸೊ ಚಶ್ಮಾ ಬೇಡ ಅಂದ್ರೆ ಅದು ನಾವು ಕಾರ್ನಿಯಾ, ಕಣ್ಣಿನ ಕರಿ ಭಾಗ ಏನಿರುತ್ತೆ ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟು ಚಶ್ಮಾವನ್ನು ಹಾಕದೇ ಇರೋ ಹಾಗೆ ಮಾಡಬಹುದು ಸರ್ ಅದು. ಬಟ್ ಅದು 18 ಇಯರ್ಸ್ ಮೇಲಾದವರಿಗೆ ಮಾತ್ರ ಮಾಡಬಹುದು. ಅಂದ್ರೆ ಆ ಹುಡುಗರಿಗೆ ಮತ್ತೆ ಸೈಡ್ ಎಫೆಕ್ಟ್ ಏನಿಲ್ಲ ಅಲ್ಲ ಮೇಡಮ್? ಇಲ್ಲ ಸರ್, ಅದರಿಂದ ಸೈಡ್ ಎಫೆಕ್ಟ್ಸ್ ಏನಾಗಲ್ಲ. ಈಗ 1000 ಜನಕ್ಕೆ ಮಾಡಿದ್ರೆ ಒಬ್ರಿಗೋ ಇಬ್ಬರಿಗೋ ಏನಾದರೂ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸರಿ ಮೇಡಮ್. ಈ ಗ್ಲೂಕೋಮಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ 40 ಇಯರ್ಸ್ ಮೇಲ್ಗಡೆ ಇರೋರಿಗೆ BP ಹೆಚ್ಚಿರೋರು ಮಾತ್ರ ಬರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇಲ್ಲ ಸರ್, ಹಾಗೇನಿಲ್ಲ, ಎಲ್ಲರಿಗೂ ಬರಬಹುದು. ಬಟ್ BP ಇರೋರಿಗೆ ಸಾಧ್ಯತೆ ಅಥವಾ ಸಂಭವ ಜಾಸ್ತಿ ಇದೆ ಸರ್. ಆಮೇಲೆ ಇನ್ನು ಪರ್ಸನಲ್ ನಂದು ಮೇಡಮ್, ನಂದು ಯೂಶಲಿ ನಾನು ಬೈಕ್ ಮೇಲೆ ಜಾಸ್ತಿ ಅಡ್ಡಾಡ್ತೀನಿ. ಸೊ ನನ್ನ ಕಣ್ಣು ರೆಡ್ಡಿಶ್ ಇದೆ. ನಾನು ಇವನ್ ಕೂಲಿಂಗ್ ಗ್ಲಾಸ್ ಹಾಕಿದ್ರು ಕೂಡ ನನ್ನ ಕಣ್ಣು ರೆಡ್ ಆಗ್ತಾ ಇದೆ. ಸೊ ಅದಕ್ಕೆ ಏನಾದ್ರು ತಮ್ಮ ಸಜೆಷನ್ ಕೊಡ್ಬೋದಾ? ಅದೇ ಸರ್, ಅದು ಧೂಳುಗೋಸ್ಕರ ಅಥವಾ ಕಣ್ಣಿನ ನೀರು ಕಡಿಮೆ ಆಗಿ ಆಗ್ಬೋದು. ಯೂಶಲಿ ಧೂಳುಗೋಸ್ಕರ ಆಗುತ್ತೆ ಸರ್. ನೀವು ರೆಗ್ಯುಲರ್ ಆಗಿ ಗಾಗಲ್ಸ್ ಯೂಸ್ ಮಾಡೋದು ಬೆಟರ್. ಹಾಂ ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದು ಲಕ್ಷ್ಮೀಕಾಂತ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮೇಡಮ್, ತಾವು ಹೇಳಿದ್ರಿ ಈಗ ಗ್ಲಾಕೋಮಾ ಅನ್ನುವಂಥದ್ದು ಏನದ ವಯಸ್ಸಿನಿಗೆ ಅನುಗುಣವಾಗಿ ಬರುವಂಥ ಒಂದು ಕಾಯಿಲೆ ಅಂಥೇಳಿ. ಸಾಮಾನ್ಯವಾಗಿ 50 ವರ್ಷದ ಮೇಲ್ಪಟ್ಟವರಿಗೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ರೋಗಗಳು ನಾವೇನು ಅಂದ್ಕೊಂಡಿದ್ದೀವಿ ಇಲ್ಲಿ ತನಕ ಅವು ಆ ವಯಸ್ಸಿಗೆ ಬರಬೇಕು ಅಂಥೇಳಿ, ಆದರೆ ಈಗೆಲ್ಲ ಒಂದು ಸ್ವಲ್ಪ ಜಲ್ದಿ ಯುವಾವಸ್ಥೆ ಒಳಗೆ ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. BP ಇರ್ಬೋದು, ಶುಗರ್ ಇರ್ಬೋದು. ಈಗ ಈ ಗ್ಲಾಕೋಮಾ ಏನಾದರೂ ತನ್ನ ಈ ಒಂದು ವಿಚಾರವನ್ನು ಅದು ಬದಲಿಸಿದನು ಅಂಥೇಳಿ
ಇದರಲ್ಲಿ ಆ ಥರ ಏನು ಕಂಡು ಬಂದಿಲ್ಲ ಸರ್, ಇದರಲ್ಲಿ ಆ ಥರ ಏನು ಕಂಡು ಬಂದಿಲ್ಲ. ಬೇರೆ ಒಂದು ಪ್ರೆಸ್ ಬಯೋಪಿಯಾ ಅಂತೀವಿ, ಅಂದ್ರೆ 40-40ಕ್ಕೆ ಸಮೀಪ ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾವು ಓದೋದಕ್ಕೆ ನಮಗೆ ಕನ್ನಡಕ ಬೇಕಾಗುತ್ತೆ. ಅದು ಮುಂಚೆ 40 ವಯಸ್ಸಿಗೆ ಬರ್ತಿತ್ತು ಅಥವಾ 40 ಆದ್ಮೇಲೆ ಬರ್ತಿತ್ತು. ಆಗ ಈಗ ಕಂಪ್ಯೂಟರ್ ಮತ್ತೆ ಮೊಬೈಲ್ಗಳನ್ನು ಜಾಸ್ತಿ ಬಳಕೆ ಮಾಡುವುದರಿಂದ 30-35 ವರ್ಷಕ್ಕೆ ಬರ್ತಾ ಇದೆ. ಅಂದ್ರೆ ಜಲ್ದಿನೇ ಬರ್ತಾ ಇದೆ ಸರ್. ಅದು ನಮ್ಮ ಲೈಫ್ ಸ್ಟೈಲ್ ಇಂದ ಇದೆ. ಅಂದ್ರೆ ಕಂಪ್ಯೂಟರ್ಗಳು ಮೊಬೈಲ್ಗಳ ಬಳಕೆಯಿಂದನೇ ಇದು ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿ ಆಗ್ತಾ ಇದೆ ಸರ್. ಈಗ ಹುಡುಗರಲ್ಲಿ ಬೇಗ ಕನ್ನಡಕ ಬರೋದು, ಮುಂಚೆ ಕನ್ನಡಕ ಹಾಕೊಂಡಿರೋರು ಹುಡುಗರು ತುಂಬಾ ಕಡಿಮೆ ಇರ್ತಾ ಇದ್ರು. ಈಗ ಬಟ್ ಒಂದ್ ಕ್ಲಾಸ್ ನಲ್ಲಿ ಹೋಗಿ ನೋಡಿದ್ರೆ ಆಲ್ಮೋಸ್ಟ್ ಒಂದು 8-10 ಜನರಾದ್ರೂ ಕನ್ನಡಕ ಹಾಕೊಂಡಿರ್ತಾರೆ. ಇದು ಕೂಡ ಮೊಬೈಲ್ ಟಿವಿ ಉಪಯೋಗದಿಂದ ಆಗ್ಬಹುದು. ಹೊರಗಡೆ ಆಟ ಆಡಕ್ ಹೋಗೋದಿಲ್ಲ, ಮೊಬೈಲ್ ಮತ್ತೆ ಟಿವಿ ಬಳಕೆ ಜಾಸ್ತಿ ಆಗೋದ್ರಿಂದ ಇವೆಲ್ಲ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಏನು ಬದಲಾವಣೆ ಆಗಿದೆ ಇವತ್ತಿನ ದಿವಸ, ಅದರ ಕಾರಣಕ್ಕಾಗಿ ಇದು ಜಲ್ದಿ ಬರಬಹುದು ಅಂತ ಉದಾಹರಣೆಗಳು ತಮ್ಮಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಸರಳವಾಗಿ ಆಗ್ತಾ ಇದೆ ಮೇಡಮ್. ಕನ್ನಡಕ ನಂಬರ್ ಕೊಡ್ತೀವಿ ಸರ್ ಅದಕ್ಕೆ. ಆಮೇಲೆ ಇನ್ನೊಂದು, ಕಂಪ್ಯೂಟರ್ ತುಂಬಾ ಯೂಸ್ ಮಾಡೋದ್ರಿಂದ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಆಗುತ್ತೆ. ಈಗ ಕಂಪ್ಯೂಟರ್ ಕಂಪನಿಯಲ್ಲಿ IT ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಆಲ್ಮೋಸ್ಟ್ ಒಂದು 8-10 ತಾಸವರೆಗೂ ಕಂಪ್ಯೂಟರ್ ಯೂಸ್ ಮಾಡ್ತಾರೆ. ಕಂಪ್ಯೂಟರ್ ಯೂಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು ಕಣ್ಣು ಬಡಿಯೋದನ್ನ ಮರ್ತು ಹೋಗ್ತೀವಿ. ಕಾನ್ಸ್ಟೆಂಟ್ ಆಗಿ ಕಣ್ಣು ತೆಗೆದು ಸ್ಟೇರ್ ಮಾಡ್ತಾ ಇರ್ತೀವಿ. ಅದರಿಂದ ಕಣ್ಣು ಒಣಗೋಗುತ್ತೆ, ಡ್ರೈ ಐ ಅಂತೀವಿ. ಅದ್ರಗೋಸ್ಕರ ಏನಾಗುತ್ತೆ, ಅವ್ರಿಗೆ ಕಣ್ಣು ನೋವು, ತಲೆನೋವು, ನೆಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಕಂಪ್ಯೂಟರ್ ಮತ್ತು ಮೊಬೈಲ್ ಜಾಸ್ತಿ ಬಳಕೆಯಿಂದ ಕಂಪ್ಯೂಟರ್ ವಿಷನ್ ಆಗೋ ಸಾಧ್ಯತೆ ಇದೆ. ಅದೇ ಮುಂದೆ ಗ್ಲಾಕೋಮಾ ಆಗಿ ಕನ್ವರ್ಟ್ ಆಗ್ತಾ ಅಂತ? ಇಲ್ಲ ಸರ್, ಅದಕ್ಕೂ ಗ್ಲಾಕೋಮಾಗೂ ಏನು ಸಂಬಂಧ ಇಲ್ಲ. ಮೇಡಮ್, ಒಂದು ಕರೆ ಅದ ನಮಗೆ ತಗೊಳ್ಳೋಣ. ಹಲೋ, ಆಕಾಶವಾಣಿ. ಹಲೋ, ನಮಸ್ಕಾರ. ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ, ಸೈಯದ್ ಜಾಫರ್ ಸಾಬ್ ಮೂಮಿನ್ ಮಾತಾಡೋದು ಸರ್. ಸೈಯದ್ ಜಾಫರ್ ಸಾಬ್ ಮೂಮಿನ್ ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮುಡ್ಬಿ ತಾಲೂಕಾ ಬಸವ ಕಲ್ಯಾಣ. ಮುಡುಬಿಯಿಂದ. ಕೇಳ್ರಿ, ತಮ್ಮ ಪ್ರಶ್ನೆ ಏನದ? ಮೇಡಮ್ ಇದ್ದಾರೆ. ನಂದು ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನನ್ಗ ಹುಟ್ಕಲ್ಲಿಂದ ಕಡಿಮೆ ಕಾಣಿಸ್ತದೆ ಮೇಡಮ್. ಹಾ ಸರ್. ಈಗ ನಂದು ಏಜ್ 52 ಇಯರ್ಸ್ ಅದ ಮೇಡಮ್. ಓಕೆ ಸರ್. ಈಗ ಎಷ್ಟೋ ಡಾಕ್ಟರ್ ತೋರಿಸ್ತಾರೆ, ನಿಮ್ಮ ನರದಲ್ಲಿ ಫಾಲ್ಟ್ ಅದ, ಮತ್ತಂದ್ರ ಆಪರೇಷನ್ ಮಾಡಿದ್ರೆ ಮತ್ತೆ ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ ಮೇಡಮ್. ಅದ್ರ ಸಲುವಾಗಿ ತೋರಿಸ್ತೀರಿ ಮೇಡಮ್ ಎಲ್ಲಿ ನಾನು. ನೀವು ರಾತ್ರಿ ಹೇಗೆ ಕಾಣಿಸುತ್ತೆ ಸರ್ ನಿಮಗೆ? ಹಗಲತ್ತು ಚೆನ್ನಾಗಿ ಕಾಣಿಸುತ್ತಾ ಅಥವಾ? ಸೇಮ್ ಮೇಡಮ್. ದೂರಿಂದ ಕಾಣಿಸಲ್ಲ ಮೇಡಮ್, ಅಷ್ಟೇ. ಕಣ್ಣಿನಿಂದ ಒಂದು 10 ಫೀಟ 15 ಫೀಟ 20 ಫೀಟ್ ಸರಿ ಕಾಣಿಸ್ತದ. ಅದ್ರ ಬಾದ್ ದೂರದಿಂದ ಕಾಣಿಸಲ್ಲ ಮೇಡಮ್. ಅಂದ್ರೆ ನಿಮಗೆ ನರದ್ದು ತೊಂದರೆ ಇರಬಹುದು ಸರ್. ಅದು ರೆಟಿನಾದು ನಡಿತೀನಿ ಮೇಡಮ್, ನಡಿತೀನಿ. ದೂರದಿಂದ ಕಾಣಿಸ್ತದೆ ಸರ್, ಸನಿಯಿಂದ ಕಾಣಿಸ್ತದೆ. 10-15 ಫೀಟ್ 20 ಫೀಟ 30 ಫೀಟ್ ಕಾಣಿಸ್ತದೆ ಮೇಡಮ್. ಅದೇ ಸರ್, ಅದು ರೆಟಿನಾದಲ್ಲಿ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇರೋದಿಲ್ಲ ಸರ್. ಅದು ಹುಟ್ಟಿನಿಂದ ಬಂದಿರೋ ರೆಟಿನಾ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಇರೋದಿಲ್ಲ ಮೇಡಮ್. ಈಗ ನನಗೆ ಹ್ಯಾಂಡಿಕ್ಯಾಪ್ 75% ಕೊಟ್ರೆ ಮೇಡಮ್. 75% UDID ಸರ್ಟಿಫಿಕೇಟ್ ಕೊಟ್ಟಿದಾರಲ್ಲ ಸರ್ ತಮಗೆ? ಹಾಂ ಸರ್. ಅದು ನೀವು ಇನ್ನೂ ಆ ಡಿಸೀಸ್ ಹಾಗೆ ಇರ್ಬೋದು ಅಥವಾ ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು. ಸೊ ನಿಮಗೆ ಅದು ಸರ್ಟಿಫಿಕೇಟಲ್ಲಿ ಒಂದು 5 ವರ್ಷ ಅಥವಾ 2 ವರ್ಷ ಆದಮೇಲೆ ಮತ್ತೆ ಮರುಪರೀಕ್ಷೆ ಮಾಡೋಕೆ ಹೇಳಿರ್ತಾರೆ. ಸೊ ನೀವು ಅದು ಮರುಪರೀಕ್ಷೆ ಮಾಡಿಸ್ಕೊಂಡ್ರೆ ಅದು ಇನ್ನೂ ಜಾಸ್ತಿ ಆಗಿದ್ರೆ ಪರ್ಸೆಂಟೇಜ್ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅದಕ್ಕೆ ನಿಮಗೆ. ಆಯ್ತು ಮೇಡಮ್. ಒಳ್ಳೆಯದು ಸೈಯದ್ ಜಾಫರ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮೇಡಮ್, ಅವ್ರ ಪ್ರಶ್ನೆಯನ್ನು ನಾವು ಇನ್ನೊಂದು ಸ್ವಲ್ಪ ವಿಚಾರ ಮಾಡೋದಾದರೆ, ಈಗ ಹುಟ್ಟಿನಿಂದ ಏನು ಕಣ್ಣಿನ ಸಮಸ್ಯೆಗಳಿರ್ತಾವೆ, ಅವುಗಳು ಯಾವ ಬಗೆಯ ಸಮಸ್ಯೆಗಳಿರ್ತಾವೆ ಮತ್ತು ಅವುಗಳನ್ನು ಯಾವ ರೀತಿ ನಾವು ಚಿಕಿತ್ಸೆ ಕೊಡಬಹುದು ಅಂತೀರಿ? ಹುಟ್ಟಿನಿಂದ ಇರೋದಕ್ಕೆ ಅದಕ್ಕೆ ನಾವು ಕಂಜನೈಟಲ್ ಡಿಸೀಸ್ ಅಂತ ಕರಿತೀವಿ. ಸೊ ಅದರಲ್ಲೂ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಒಂದು, ಇದು ನಮ್ಮ ಕಣ್ಣಿನ ಕರಿ ಭಾಗ ಏನಿರುತ್ತೆ, ಕಾರ್ನಿಯಲ್ ಡಿಸೀಸ್ ಅಂತ ಅಂತೀವಿ. ಕಾರ್ನಿಯಲ್ ಡಿಸೀಸ್. ಸೊ ಕಾರ್ನಿಯಲ್ ಡಿಸೀಸ್ ಇದ್ರೆ ಅದಕ್ಕೆ ನಾವು ಟ್ರೀಟ್ ಮಾಡಬಹುದು. ಈ ಕೆಲವು ಸಣ್ಣ ಹುಡುಗರಲ್ಲಿ ಏನಾಗುತ್ತೆ, ಹಳ್ಳಿಯಲ್ಲಿ ಎಸ್ಪೆಷಲಿ ವಿಟಮಿನ್ A ಡೆಫಿಷಿಯನ್ಸಿ ಇರುತ್ತೆ. ಸೊ ವಿಟಮಿನ್ A ಡೆಫಿಷಿಯನ್ಸಿ, ಅವ್ರು ಕರೆಕ್ಟಾಗಿ ಆಹಾರ ಸೇವನೆ ಮಾಡ್ತಾ ಇರಲ್ಲ. ಸೊ ವಿಟಮಿನ್ A ಡೆಫಿಷಿಯನ್ಸಿಯಿಂದ ಕಣ್ಣಿನ 2 ಕಣ್ಣುಗಳಲ್ಲಿ ಹೂವು ಬರ್ಬೋದು. ಅಂದ್ರೆ ಕಣ್ಣಿನ ಕರಿ ಭಾಗದಲ್ಲಿ ಹೂವು ಅಂದ್ರೆ ಬಿಳಿ ಚುಕ್ಕೆ ಬಂದ್ಬಿಡುತ್ತೆ ಸೆಂಟರ್ ಭಾಗದಲ್ಲಿ. ಸೊ ಅವರಿಗೆ ಕಾಣಿಸೋದಿಲ್ಲ. ಅದನ್ನ ನಾವು ಸರಿಪಡಿಸಬಹುದು. ಈಗ ಐ ಡೊನೇಷನ್ ಮೂಲಕ ಏನ್ ಕಣ್ಣು ಬಂದಿರುತ್ತವೆ, ಅಂದ್ರೆ ಯಾರಾದ್ರೂ ಸತ್ತರೆ 6 ಗಂಟೆ ಒಳಗಡೆ ನಾವು ಕಣ್ಣನ್ನು ತೆಗೆದು ಈ ಕರಿಗುಡ್ಡಿಯನ್ನು ರಿಪ್ಲೇಸ್ ಮಾಡಬಹುದು. ಸೊ ಈ ಕರಿಗುಡ್ಡಿಯ ಏನ್ ಡಿಸೀಸ್ ಇರುತ್ತೆ, ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತೀವಿ, ಅದನ್ನು ಸರಿಪಡಿಸಬಹುದು. ಈ ಕೆಲವು ಹುಡುಗರಲ್ಲಿ ರೆಟಿನಾ ಪ್ರಾಬ್ಲಮ್ ಇರುತ್ತೆ. ಸೊ ರೆಟಿನಾ ಪ್ರಾಬ್ಲಮ್ ಅಥವಾ ಆಪ್ಟಿಕ್ ನರ ಏನ್ ಹೇಳಿದೆ ನಾನು, ಆಪ್ಟಿಕ್ ನರದ್ದು ಪ್ರಾಬ್ಲಮ್ ಇದ್ರೆ ಅದಕ್ಕೇನು ಚಿಕಿತ್ಸೆ ಇಲ್ಲ. ಇಲ್ಲಿ ತನಕ ಅದ್ರ ಬಗ್ಗೆ ಸಂಶೋಧನೆಗಳು ಆಗ್ತಾ ಇದ್ದಾವೆ ಮೇಡಮ್? ಅದ್ರ ಬಗ್ಗೆ ಆಗ್ತಾ ಇದೆ, ಬಟ್ ಇಲ್ಲಿವರೆಗೂ ಏನು ಚಿಕಿತ್ಸೆ ಇಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವಿಜ್ಞಾನ ಮುಂದುವರೆದಿದೆ. ಈ ಹುಟ್ಟಿನಿಂದ ಬರುವಂತಹ ಏನು ಸಮಸ್ಯೆ ಇದೆ, ಇದ್ರ ಬಗ್ಗೆ ಹೆಚ್ಚಿಗೆ ಸಂಶೋಧನೆಗಳು ನಡೆದಾವಂತೀರಿ ಈಗ?
ನಡೆದವು ಸರ್, ತುಂಬಾ ಸಂಶೋಧನೆ ನಡೆದಿವೆ. ಆದರೆ ಇನ್ನೂ ತನಕ ಅದರ ಟ್ರೀಟ್ಮೆಂಟ್ ಪರಿಹಾರ ಸಿಕ್ಕಿಲ್ಲ ಸರ್. ಅಂದ್ರೆ ಮುಂದಿನ ದಿನ ಕೆಲವೊಂದಕ್ಕೆ ಮಾತ್ರ, ಬಹಳಷ್ಟಕ್ಕೆ ಸಿಕ್ಕಿವೆ ಮುಂಚೆ ಕಂಪೇರ್ ಮಾಡಿದ್ರೆ. ಬಟ್ ಕೆಲವೊಂದಕ್ಕೆ ಎಸ್ಪೆಷಲಿ ಆಪ್ಟಿಕ್ ನರ್ವ್ ಇನ್ವಾಲ್ವ್ ಆದ್ರೆ, ದೃಷ್ಟಿಯ ನರ ಡ್ಯಾಮೇಜ್ ಏನಾದರೂ ಆದರೆ ಅದಕ್ಕೇನು ಟ್ರೀಟ್ಮೆಂಟ್ ಇಲ್ಲ. ಈಗ ಒಂದು ಕರೆ ಇದೆ ಮೇಡಮ್, ಈ ಚರ್ಚೆನ ನಾವು ಮುಂದುವರ್ಸೋಣ ಅಂತ. ಹಲೋ ಹಲೋ ಹಲೋ, ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಅನಿಲ್ ಕುಮಾರ್ ಅಂತ ಮಾತಾಡ್ತಿದ್ದೀನಿ ನಾನು. ಅನಿಲ್ ಕುಮಾರ್ ಅವರು ಎಲ್ಲಿಂದ? ಕಲಬುರಗಿಯಿಂದ ಮಾತಾಡ್ತಾ ಇದ್ದೀರಿ? ಗುಲ್ಬರ್ಗಾದಿಂದಲೇ ಮಾತಾಡ್ತಿದ್ದೀನಿ. ಒಳ್ಳೇದು ಅನಿಲ್ ಕುಮಾರ್ ಅವರೇ, ತಾವು ತಮ್ಮ ಪ್ರಶ್ನೆಯನ್ನ ಕೇಳ್ರಿ. ಡಾಕ್ಟರ್ ರಾಜೇಶ್ವರಿ ಮೇಡಮ್ ಅವರು ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಗ್ಲೋಕೋಮಾ ಮತ್ತೆ ಕ್ಯಾಟರಾಕ್ಟ್ ಅದು ಎಟ್ ದ ಸೇಮ್ ಟೈಮ್ ಒಬ್ಬನೇ ಪರ್ಸನ್ ಬರಬಹುದಾ? ಬರ್ಬೋದು ಸರ್, ಬರ್ಬೋದು ಸರ್. ಹೌದು, ಅದು ಅಂದ್ರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಲ್ಲ, ಅದು ಬಂದ್ರೆ ಇದು ಬರೋದಿಲ್ಲ ಅಥವಾ ಇದು ಬಂದ್ರೆ ಅದು ಬರೋದಿಲ್ಲ, ಹಾಗೇನಿಲ್ಲ ಅಲ್ಲ? ಹಾಗೇನಿಲ್ಲ ಸರ್, ಕ್ಯಾಟ್ರಾಕ್ಟ್ ಅಂತೂ ಎಲ್ಲರಿಗೂ ಬಂದೇ ಬರುತ್ತೆ ಸರ್. ಸೊ ಅದ್ರ ಜೊತೆಗೆ ಗ್ಲೋಕೋಮಾನು ಬರ್ಬಹುದು ಸರ್, ಬರ್ಬಹುದು. ಸೊ ಎರಡು ಕೂಡನೇ ಸರ್ಜರಿ ಮಾಡ್ತೀವಿ ನಾವು, ಕಂಬೈನ್ಡ್ ಸರ್ಜರಿ ಅಂತೀವಿ ಅದಕ್ಕೆ. ಸೊ ಗ್ಲೋಕೋಮಾಗೂ ಶಸ್ತ್ರಚಿಕಿತ್ಸೆ ಮತ್ತು ಪೊರೆಗೂ ಶಸ್ತ್ರಚಿಕಿತ್ಸೆ ಎರಡು ಕಂಬೈನ್ಡ್ ಆಗಿ ಮಾಡ್ತೀವಿ, ಅದಕ್ಕೆ ನಾವು ಕಂಬೈನ್ಡ್ ಸರ್ಜರಿ ಅಂತ ಕರಿತೀವಿ. ಸೊ ಎರಡು ಒಂದೇ ಪೇಷಂಟ್ ಅಲ್ಲಿ ಬರ್ಬಹುದು ಸರ್. ಆಮೇಲೆ ಡಾಕ್ಟರ್, ನೀವು ಜಸ್ಟ್ ಹೇಳಿದ್ರಿ ಒಂದ್ಸಲ ಗ್ಲೋಕೋಮಾ ಬಂದ್ರೆ ಇಂಟೆನ್ಸಿಟಿ ಅಷ್ಟೇ, ಮತ್ತೆ ಅದು ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೆಕ್ಸ್ಟ್ ರೆಸ್ಟ್ ಅಷ್ಟೇ ನಾವು ಕಾಯ್ದುಕೊಳ್ಬೇಕಂತ. ಅದು ತುಂಬಾ ಸೀರಿಯಸ್ ವಿಷಯ. ಅವೇರ್ನೆಸ್ ಯಾಕೆ ಅಷ್ಟೊಂದಿಲ್ಲ ಇದ್ರ ಬಗ್ಗೆ? ಆಕ್ಚುಲಿ ನಾನೇ ಪರ್ಸನಲಿ ನನಗೂ ಸಹ ಇದ್ರ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಅಂದ್ರೆ ಯಾಕೆ ನಿಮ್ಮ ಒಂದು ನೀವೆಲ್ಲ ಅವೇರ್ನೆಸ್ ಯಾಕೆ ಮಾಡ್ತಾ ಇಲ್ಲ ಇಷ್ಟೊಂದು? ಇಲ್ಲ, ಮಾಡ್ತಾ ಇದೀವಿ ಸರ್. ಈಗ 2009 ಸ್ಟಾರ್ಟ್ ಆಗಿದೆ ಸರ್ ಇದು. ಮಾರ್ಚ್ 2ನೇ ವಾರ ನಾವು ಗ್ಲೋಕೋಮಾ ಅವೇರ್ನೆಸ್ ವೀಕ್ ಅಂತ ಮಾಡ್ತೀವಿ ಸರ್. 2009 ಸ್ಟಾರ್ಟ್ ಆಗಿದೆ ಸರ್ ಇದು. ಅದು ತುಂಬಾ ಸೀರಿಯಸ್ ವಿಷಯ ಅಂದ್ರೆ. ಹೌದು ಸರ್, ತುಂಬಾ ಸೀರಿಯಸ್. ನೀವಂದ್ರಿ 5% ವ್ಯಕ್ತಿಗಳಿಗೆ ಬರ್ತದಂತ, ಆದ್ರೂ ಇದು ಆಲ್ಮೋಸ್ಟ್ ಅದು ಅಲ್ಲಿವರೆಗಿನ ದೃಷ್ಟಿ ಕಳ್ಕೊಂಡ್ ಹಾಗೇನೆ. ಹಾ ಸರ್. ಹೊಸದಾಗಿ ಏನಾದ್ರೂ ವಿಧಾನಗಳು ಬಂದಿಲ್ವಾ ಮೇಡಮ್, ಅದು ಕಳೆದ ದೃಷ್ಟಿಯನ್ನ ಮರಳಿ ತರಲಿಕ್ಕೆ? ಹಾಗೆ ಅಲ್ಲ, ಕಳೆದು ಹೋಗಿರೋ ದೃಷ್ಟಿ ಮರುಪಡಿಸೋದಕ್ಕಿಂತ ಅದಕ್ಕೇನು ಟ್ರೀಟ್ಮೆಂಟ್ ಇಲ್ಲ ಸರ್. ಅದಕ್ಕೆ ಈಗ ನಾವ್ ಏನ್ ಮಾಡ್ಬೇಕಂದ್ರೆ 40 ವರ್ಷ ಆದ್ಮೇಲೆ ಪ್ರತಿ ವರ್ಷಕ್ಕೂ ಒಂದ್ಸರಿ ಐ ಟೆಸ್ಟ್ ಮಾಡಿದ್ರೆ, ಯಾಕಂದ್ರೆ ಸುಲಭ ವಿಧಾನಗಳಿಂದ ನಾವು ಇದನ್ನು ಕಂಡು ಹಿಡಿಬಹುದು. ಆಮೇಲೆ ನೀವೇನ್ ಹೇಳ್ತಾ ಇದ್ದೀರಾ ಅಂತಂದ್ರೆ, ಪ್ರತಿಯೊಬ್ಬರೂ ಸಹ ತಮ್ಮಷ್ಟಕ್ಕೆ ತಾವೇ ತಿಳ್ಕೊಂಡು ಐ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು ಸರ್ 40 ವರ್ಷ ಆದ್ಮೇಲೆ. ಹೇಳಿ. ಆಮೇಲೆ ಶುಗರ್ BP ಇರೋರು ಇನ್ನೂ ಜಾಸ್ತಿ ಕಾಳಜಿ ವಹಿಸಿ ಕಣ್ಣು ಟೆಸ್ಟ್ ಗಳನ್ನು ಮಾಡಿಸ್ಕೋಬೇಕು. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ ಡಾಕ್ಟ್ರೆ, ಈ ಕ್ಯಾಟರಾಕ್ಟ್ ಆಪರೇಷನ್ ಆದ್ಮೇಲೆ ಆದವರಿಗೆ ಮತ್ತೆ ಗ್ಲೋಕೋಮಾ ಬರೋ ಚಾನ್ಸಸ್ ಇದೆಯೇನ್ರಿ ಮೇಡಮ್? ಇದೆ ಸರ್. ಬರ್ಬಹುದು ಸರ್. ಬಟ್ ಏನಾಗುತ್ತೆ, ಈಗ ಕ್ಯಾಟರಾಕ್ಟ್ ಆಪರೇಷನ್ ಮಾಡಿಸ್ಕೊಳಕ್ ಹೋಗಿರ್ತಾರಲ್ಲ ಸರ್ ಅವರು, ಕ್ಯಾಟರಾಕ್ಟ್ ಬರೋದು 50-60 ವರ್ಷಕ್ಕೆನೆ. ಸೊ ಅವ್ರು ಆಪರೇಷನ್ ಮಾಡಿಸ್ಕೊಂಡು ಹೋದಾಗ ನೇತ್ರ ತಜ್ಞರು ಎಲ್ಲ ತಪಾಸಣೆ ಮಾಡಿರ್ತಾರೆ. ಸೊ ಆವಾಗ್ಲೇನೆ ಅದು ಕಂಡುಹಿಡಿಬಹುದು, ಅದು ರೋಗ ಇದೆಯಾ ಇಲ್ಲ ಅಂತ ಕಂಡುಹಿಡಿಬಹುದು ಸರ್. ಒಂದು ಆಮೇಲೆ ಇನ್ನೊಂದು ಅಂದ್ರೆ, ನಾವು ಬರ್ದಿದ್ದ ಹಾಗೇನೆ ಏನಾದ್ರೂ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೋದ, ಬದಲಾವಣೆ, ಅಥವಾ ಹೇಗೆ ಅದು ಬರಬಾರ್ದು ಅಂತಂದ್ರೆ? ಅದು ತಡೆಗಟ್ಟಲಿಕ್ಕೆ ತುಂಬಾ ಕಷ್ಟ ಸರ್. ಡೈಟ್ರಿ ಫ್ಯಾಕ್ಟರ್ಸ್ ಅಂದ್ರೆ ಹೆಲ್ದಿ ಡೈಟು, ಎಕ್ಸಸೈಸಸ್ ಎಲ್ಲ ಹೇಳ್ತಾರೆ. ಬಟ್ ಅದೊಂದು ಅಷ್ಟೆಲ್ಲ ಅದೇನು ಇದಾಗಲ್ಲ ಸರ್ ಅದು. ಆಯ್ತು ಡಾಕ್ಟ್ರೆ, ಥ್ಯಾಂಕ್ ಯು ಸರ್. ಒಳ್ಳೆಯದು ಅನಿಲ್ ಕುಮಾರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನು ತಾವು ಚರ್ಚೆ ಮಾಡಿದ್ರಿ. ಬಹುಶಃ ತಮಗೂ ಕೂಡ ಉಪಯೋಗ ಆಗಿದೆ ಮತ್ತು ಇದನ್ನು ಕೇಳ್ತಾ ಇರುವಂಥವರಿಗೂ ಕೂಡ ಅನುಕೂಲ ಆಗ್ಯದ ಅಂತ ಹೇಳಿ ನಾವು ಭಾವಿಸ್ತೀವಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಡಾಕ್ಟ್ರೇ, ಈಗ ಇನ್ನೊಂದು ಕರೆ ಅದ, ನಾವು ಕರೆ ತಗೊಳ್ಳೋಣ. ಹಲೋ ಆಕಾಶವಾಣಿ. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಕಾಳಗಿ ತಾಲೂಕು ಗೋಟ್ರ ಗ್ರಾಮದ ಮಾತಾಡ್ತಾ ಇದೀವಿ. ಶಿವರಾಜ್ ಅವರೇ, ಏನ್ ಪ್ರಶ್ನೆ ಅದ ಕೇಳ್ರಿ, ಡಾಕ್ಟರ್ ಮೇಡಮ್ ಇದ್ದಾರೆ. ಸರ್, ಎಲ್ಲಾ ಕಾರ್ಯಕ್ರಮ ಕೇಳೋವರಿಗೆ ಮತ್ತೆ ಮೇಡಮ್ ಅವ್ರಿಗೆ ಕೂಡ ಸ್ವಾಗತ ಕೊಡ್ತೀವಿ ಸರ್ ನಾವು. ಒಳ್ಳೇದು, ಧನ್ಯವಾದ. ತಮಗೂ ಕೂಡ ಸ್ವಾಗತ ಇದೆ ಸರ್. ಏನಂದ್ರೆ ಇದು ನಮ್ಗೆ ದೃಷ್ಟಿ ಸರ್, ಅಂದ್ರೆ ನಮ್ ನಡ್ಬರ್ಕ್ ಹೋಗಿದೆ ಕಣ್ಣು. ಅಂದ್ರೆ ನಮ್ದು ಸ್ಕೂಲ್ ಕಲ್ತಿರೋದು 1 to 10 ಗುಲ್ಬರ್ಗಾದಲ್ಲಿ ಕಲ್ತಿರೋದು ಸರ್. ಇನ್ನೊಂದ್ ಏನಂದ್ರೆ ನಮ್ಗೆ ಸರ್, ಈಗ ನಡ್ಬರ್ಕ್ ಕಣ್ಣು ಈಗ ಬರೋದು ಚೆಕ್ ಮಾಡೋದು ಕೇಳಿದ್ರೆ ಪ್ರೈವೇಟ್ ಅಲ್ಲಿ ನೋಡ್ರೆ 1 ಲಕ್ಷ ಕೊಡು 2 ಲಕ್ಷ ಕೊಡು, ನಾವು ಕಣ್ಣು ಕೊಡ್ತೀವಿ ಅಂತ ಸರ್ ಅವರು. ಏನಾಯ್ತು ನಿಮ್ಗೆ ಸಮಸ್ಯೆ? ಏನಾಯ್ತು? ಹೋದ್ರೆ ಇದು ಆಗಲ್ಲ, ನಿಮ್ಗೆ ಯಾಕೆ ಕಣ್ಣು, ನೀವು ಸರ್ಟಿಫಿಕೇಟ್ ತೊಗೊಂಡು ಮನೇಲಿ ಇರ್ಬೋದು, ದುಡ್ಡು ಬರುತ್ತೆ, ಎಲ್ಲ ಬರುತ್ತೆ ಅಂತ ಸರ್ ಈ ರೀತಿ ಮಾತಾಡ್ತಾರಂತ. ಅಲ್ಲ, ನಿಮ್ಗೆ ಏನ್ ಸಮಸ್ಯೆ ಆಗಿ ಕಣ್ಣಿನ ಸಮಸ್ಯೆ ಆಯ್ತು? ಏನಾಯ್ತು ಸರ್? ನಮ್ದು ಕಣ್ಣು ಅಂದ್ರೆ ನಮ್ಮ ಮನೆಯಲ್ಲಿ ಕಿವಿ ಹಾಕಣ್ಣಿ ಕಣ್ಣಲ್ಲಿ ಹಾಕಿದ್ದಾರೆ, ಕಣ್ಣು ಹಾಕಣ್ಣಿ ಕಿವಿಯಲ್ಲಿ ಹಾಕಿದ್ದಾರೆ ಸರ್. ಅದು ಒಂದು 3 ತಿಂಗಳ ಸರ್, ನಾವು ಹುಟ್ಟಿ ಸಣ್ಣ ಇರ್ಲಕ್ಕಾಗಿ ಅದು ಡಾಕ್ಟರ್ ಕಿವಿ ಹಾಕಣ್ಣಿ ಔಷಧಿ ಕಣ್ಣಲ್ಲಿ ಹಾಕಿ ಕಿವಿಯಲ್ಲಿ ಹಾಕಿ ಅಂತ ಹೇಳಿದ್ರಂತೆ. ಆ ರೀತಿ ಡಾಕ್ಟರ್ ಕೇಳಿ ಇವ್ರು ನಮ್ಮ ಮನೇಲಿ ಹಿಂಗ್ ಮಾಡ್ಕೊಂಡ್ ಪ್ರಾಬ್ಲಮ್ ಆಗಿದೆ ಸರ್. ಔಷಧಿಯನ್ನ ತಪ್ಪಾಗಿ ಬಳಸಿದ್ರೆ ಅದು ನಿಮಗೆ ಕಣ್ಣಿನ ಕರಿಗುಡ್ಡೆ ಏನಿರುತ್ತೆ ಅದು ಡ್ಯಾಮೇಜ್ ಆಗಿರುತ್ತೆ. ಸೊ ಕರಿಗುಡ್ಡೆ ಡ್ಯಾಮೇಜ್ ಆಗಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ.
ಅದು ಕರಿಗುಡ್ಡಿ ಏನು? ಹೋಗಿದೆ ಮೇಡಮ್ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಹೋಗಿದೆ ಮೇಡಮ್. ಹಾ ಸರ್, ಏನ್ ಹೇಳಿದ್ರು ತಮ್ಗೆ? ಏನಂದ್ರೆ ಮೇಡಮ್ ಅದು ಅವ್ರಂತಾರೆ ಎಲ್ಲ ನಿಮ್ ಕಣ್ಣು ಬರಲ್ಲ, ಇದು ನಿಮ್ ಕಣ್ಣು ವೀಕ್ನೆಸ್ ಆಗಿದೆ, ನರಗಳೆಲ್ಲ ನಿಮ್ಗೆ ಆಗಲ್ಲ, ನಿಮ್ ಸರ್ಟಿಫಿಕೇಟ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಸರ್. ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳಿಲ್ಲ? ಹ್ಞೂ ಸರ್. ಅಲ್ಲ, ಅದು ಆ ಥರ ನಿಮಗೆ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದಾರೆ ಅಂದ್ರೆ ನಿಮಗೆ ಕಣ್ಣ ದೃಷ್ಟಿ ವಾಪಸ್ ಬರೋದಿಲ್ಲ ಅಂತ ಅರ್ಥ. ಅಂತವ್ರಿಗೆ ಮಾತ್ರ ಕಣ್ಣಿನ ಸರ್ಟಿಫಿಕೇಟ್ ಅನ್ನು ಕೊಡ್ತೀವಿ ನಾವು. ಅದು ಕರೆಕ್ಟ್ ಮೇಡಮ್. ಅಂದ್ರೆ ಮತ್ತೆ ಪ್ರೈವೇಟ್ ಅಲ್ಲಿ ಬರ್ತು ಅಂತಂದ್ರಲ್ಲ ಮೇಡಮ್, ಮತ್ತೆ 1 ಲಕ್ಷ ಕೊಡ್ರಿ ನಾವೆಲ್ಲ ಕಣ್ಣು ತರಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಮಾವೆಲ್ಲ ಹಿಂಗ ತರ್ತಾರ ಮೇಡಮ್. ಶಿವರಾಜ್ ಅವರೇ, ಆ ನಂತರ ನೀವು ಮತ್ತೆ ಯಾವ ಡಾಕ್ಟರ್ನು ಕಾಣಲಿಲ್ಲ? ಇಲ್ಲ ಮೇಡಮ್, ನಾವು ಸುಮಾರು ಹಾಸ್ಪಿಟಲ್ ಸರ್, ನಮ್ ಚಿತ್ತಾಪುರ ತಾಲೂಕಲ್ಲಿ ಹೋಗಿದೆ, ಕ್ಯಾಂಪ್ ಇತ್ತು ಅಲ್ಲಿ ಕೂಡ ಹೋಗಿದ್ವಿ, ಕಲಬುರಗಿ ಕ್ಯಾಂಪ್ ಅಲ್ಲಿ 4 ಸರಿ ಹೋಗಿದೆ ಸರ್ ನಾವು ಸರ್. ಅಲ್ಲೆಲ್ಲ ಕೇಳಿದಾಗ ಚಿತ್ತಾಪುರ ಕ್ಯಾಂಪ್ ಅಲ್ಲಿ ನೋಡಿದ್ರೆ ಆಪರೇಷನ್ ಮಾಡ್ತೀವಿ ಅಂತ ಅಂದಿರಿ ಸರ್. 1-2 ದಿನ ಅಡ್ಮಿಟ್ ಮಾಡ್ಕೊಡಿ ಹಾಸ್ಪಿಟಲ್ ಅಲ್ಲಿ. ಮತ್ತೆ ಅವ್ರಿಗೆ ಏನ್ ತಿಳಿತೋ ಗೊತ್ತಿಲ್ಲ. ಆಮೇಲೆ ಇಲ್ಲ ನಿಮ್ಗೆ ಕಣ್ಣು ಬರಲ್ಲ, ಡಿಸ್ಚಾರ್ಜ್ ಮಾಡ್ತೀವಿ ಹಂಗಂತಂದ್ರೆ ಸರ್ ಅವರು. ಮೇಡಮ್ ಅವ್ರು, ಇವರಿಗೆ ಕಣ್ಣಿನ ದೃಷ್ಟಿ ಬರ್ತದೋ ಇಲ್ಲೋ ಅನ್ನುವಂಥದ್ದು ಅದು ನಾನು ಪರೀಕ್ಷೆ ಮಾಡಿ ಗೊತ್ತಾಗುತ್ತೆ ಸರ್. ಸೊ ಅವರು ನಮ್ಮ ಹಾಸ್ಪಿಟಲ್ಗೆ ಬಂದ್ರೆ ನಾನೇ ಖುದ್ದಾಗಿ ಚೆಕ್ ಮಾಡಿ ಅವ್ರಿಗೆ ಹೇಳ್ತೇನೆ ಸರ್. ಒಳ್ಳೆ ಶಿವರಾಜ್ ಅವರೇ, ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ತಾವು ಒಂದ್ಸಲ ಇದು ಸರ್ ಇನ್ನೊಂದು ಏನಂದ್ರೆ ಮೇಡಮ್ ಅವ್ರ ಸ್ವಲ್ಪ ಡೀಟೇಲ್ಸ್ ನಮ್ಗೆ ಕೊಟ್ಟರೆ ಅನುಕೂಲ. ಯಾಕಂದ್ರೆ ಮೇಡಮ್ ನಿಮ್ಮ ಹಾಸ್ಪಿಟಲ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗತ್ತಲ್ಲ. ಇಲ್ಲ, ನಾವು ತಮಗೆ ಈ ಕಾರ್ಯಕ್ರಮದ ಕೊನೆಗೆ ಫೋನ್ ನಂಬರ್ ಕೊಡ್ತೀವಿ, ತಾವು ಕೇಳ್ತಾ ಇರ್ರಿ ಈ ಕಾರ್ಯಕ್ರಮ. ಒಳ್ಳೇದು ಶಿವರಾಜ್ ಅವರೇ, ಧನ್ಯವಾದ. ಒಳ್ಳೇದು, ಧನ್ಯವಾದಗಳು. ಮೇಡಮ್, ಒಂದು ನಾನು ಕುತೂಹಲಕ್ಕಾಗಿ ಕೇಳ್ತಾ ಇದ್ದೇನೆ. ಈಗ ಐ ಡೊನೇಷನ್ ನಾವು ಮಾಡ್ತಾ ಇದ್ದೀವಿ, ಕಣ್ಣನ್ನು ನೇತ್ರದಾನ ಏನು ಮಾಡ್ತಾ ಇದ್ದೀವಿ. ಈ ಸಂದರ್ಭದೊಳಗೆ ಒಂದು ಕಣ್ಣು ತೆಗೆದು ಇನ್ನೊಂದು ಕಣ್ಣಿಗೆ ಹಾಕಿ ದೃಷ್ಟಿ ಬರುವಂಥ ಒಂದು ಕೆಲಸವನ್ನು ಮಾಡ್ಬೋದು. ಈಗ ಹುಟ್ಟಿನಿಂದ ಏನು ಸಮಸ್ಯೆಗಳಿರ್ತಾವೆ, ದೃಷ್ಟಿ ನರ ಅದರ ತೊಂದರೆಯಿಂದಾಗಿ ಅಥವಾ ಡ್ಯಾಮೇಜ್ ಆಗಿರೋದ್ರಿಂದಾಗಿ ಅದು ಸರಿ ಆಗೋದಿಲ್ಲ ಅನ್ನುವಂಥ ಮಾತು ಇಲ್ಲಿ ತನಕ ನಾವು ಕೇಳ್ತಾ ಇದ್ದೀವಿ. ಈಗ ನಮಗೆ ಏನು ಅನ್ನಿಸ್ತದೆ ಅಂತಂದರೆ, ಈಗ ಇಂಥ ನೇತ್ರದಾನ ಮಾಡುವಂಥ ಒಂದು ಸಂದರ್ಭದೊಳಗೆ ಅವರ ದೃಷ್ಟಿ ನರವನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಬರ್ತದ ಹೆಂಗೆ, ಅಥವಾ ಯಾಕೆ ಬರೋದಿಲ್ಲ ಅನ್ನುವಂಥದ್ದು? ನರದ ಶಕ್ತಿ ಹೋಗಿರುತ್ತೆ ಸರ್, ಅದು ಕನೆಕ್ಷನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ನರದ್ದೇನಾದ್ರೂ ಪ್ರಾಬ್ಲಮ್ ಇದ್ರೆ ಅದನ್ನ ನಾವು ಕಣ್ಣು ತಗೊಂಡ ನಂತರ ಅದು ಬರೀ ಕರಿ ಪಾರ್ಟ್ ಏನಿರುತ್ತೆ, ಕಾರ್ನಿಯಾ ಅಂತೀವಿ, ಅದನ್ನ ಮಾತ್ರ ಯೂಸ್ ಮಾಡ್ತೀವಿ ನಾವು. ಬೇರೆ ಯಾವ್ದು ಪಾರ್ಟ್ ಯೂಸ್ ಮಾಡಕ್ ಆಗೋದಿಲ್ಲ. ಅದ್ರೊಳಗೆ ಶಕ್ತಿನೇ ಇರಂಗಿಲ್ಲ, ಶಕ್ತಿ ಇರೋದಿಲ್ಲ. ಹಾಗಾಗಿ ಇದು ಬರೋದಿಲ್ಲ, ದೃಷ್ಟಿ ಬರೋದಿಲ್ಲ. ಅಂದ್ರೆ ಇದ್ರೊಳಗೆ ಇನ್ನೂ ಬಹಳಷ್ಟು ರಿಸರ್ಚ್ ನಡೀತಾ ಇದೆ, ಆಗುವ ಸಾಧ್ಯತೆ ಇದೆ ಮುಂದೆ. ನಾನು ಕುತೂಹಲಕ್ಕೆ ಕೇಳಿದೆ ಇದು, ಯಾಕಂತಂದ್ರೆ ಸಮಸ್ಯೆ ಹಿಂಗೆ ಯಾಕೆ ಆಗಬಾರ್ದು ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ನಾವು ಸಾಕಷ್ಟು ಅಂಗಗಳನ್ನು ಇವತ್ತಿನ ದಿವಸ ಕಸಿ ಮಾಡ್ತಾ ಇದ್ದೀವಿ. ಲಿವರ್ ತೆಗಿತೀವಿ, ಹಾರ್ಟ್ ತೆಗಿತೀವಿ, ಸೋ ಮೆನಿ ಥಿಂಗ್ಸ್, ಭಾಳಷ್ಟು ಆಗಿದೆ, ಕಿಡ್ನಿ ತೆಗಿತೀವಿ. ಸೊ ಅಂಥ ಒಂದು ಸಂದರ್ಭದೊಳಗೆ ಯಾಕೆ ದೃಷ್ಟಿ ನರವನ್ನು ನಾವು ಉಪಯೋಗ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ಒಂದು ಕುತೂಹಲದಿಂದ ಈ ಪ್ರಶ್ನೆ ಬಂತು. ಆದರೂ ಕೂಡ ತಾವು ಹೇಳ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಇದು ಸಾಧ್ಯ ಆಗಬಹುದು ಅಂಥೇಳಿ. ಈಗ ಇನ್ನೊಂದು, ಈ ಗ್ಲಾಕೋಮಾ ಜೊತೆಗೇ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಮಾತಾಡೋಣ. ಈಗಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಶುಗರ್ ಅಥವಾ ಡಯಾಬಿಟೀಸಿಂದ ಸಾಕಷ್ಟು ಸಮಸ್ಯೆಗಳು, ಕಣ್ಣಿನ ಸಮಸ್ಯೆಗಳು ಬರ್ತಾ ಇರುವಂಥದ್ದು. ಅದರೊಳಗೂ ಕೂಡ ರೆಟಿನೋಪತಿ ಅನ್ನುವಂಥದ್ದು ಏನದ, ಅದು ಭಾಳಷ್ಟು ತೊಂದರೆ ಉಂಟು ಮಾಡುವಂಥದ್ದು. ಅದ್ರ ಬಗ್ಗೆ ನಾವು ಯಾವ ರೀತಿ ಕಾಳಜಿ ವಹಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಅದೇ, ಶುಗರ್ ಇರೋ ಪೇಷಂಟ್ ಅಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಅಂತ ಕಾಣಿಸ್ಕೊಳ್ಳುತ್ತೆ. ಈಗ ಹೇಗೆ ಡಯಾಬಿಟಿಸ್ ಇಂದ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಹಾಗೆ ಕಣ್ಣಿಗೆ ಕೂಡ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ. ಸೊ ಅದು ಕೂಡ ಡಯಾಬಿಟಿಸ್ ಯಾವಾಗ ಬರುತ್ತೆ, ನಮಗೆ ಯಾವಾಗ ಡಯಾಬಿಟಿಸ್ ಡಿಟೆಕ್ಟ್ ಆಗುತ್ತೆ, ಆವಾಗ ಪ್ರತಿ ವರ್ಷಕ್ಕೆ ಒಂದ್ಸರಿ ನಾವು ಕಣ್ ಟೆಸ್ಟ್ ಮಾಡಿಸ್ಲೇಬೇಕು. ಅಂದ್ರೆ ನಮ್ಮ ಕಣ್ಣಿನ ಆರೋಗ್ಯದ ಬಗ್ಗೆ ನಾವು ಈ ರೀತಿಯಾಗಿ ಕಾಳಜಿ ವಹಿಸಬೇಕು. ಶುಗರ್ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು. ಮುಖ್ಯವಾದ ಅಂದ್ರೆ ಶುಗರ್ ಕಂಟ್ರೋಲ್ ನಲ್ಲಿ ಇತ್ತು ಅಂದ್ರೆ ಅದು ಯಾವುದೇ ತರ ಡ್ಯಾಮೇಜ್ ಮಾಡುವುದಿಲ್ಲ ಕಣ್ಣಿಗೆ. ಸೊ ಶುಗರ್ ಕಂಟ್ರೋಲ್ ನಲ್ಲಿ ಇಲ್ಲ ಅಂದ್ರೆ ಡಯಾಬಿಟಿಕ್ ರೆಟಿನೋಪತಿ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಅಂದ್ರೆ ಶುಗರ್ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು. ಇನ್ನೊಂದು, ವರ್ಷಕ್ಕೆ ಒಂದ್ಸತಿ ಡಯಾಬಿಟಿಕ್ ರೆಟಿನೋಪತಿಗೋಸ್ಕರ ಚೆಕ್ಅಪ್ ಮಾಡಿಸ್ಬೇಕು, ಸ್ಕ್ರೀನಿಂಗ್ ಮಾಡಿಸ್ಬೇಕು. ಮೇಡಮ್, ಒಂದು ಕರೆ ಅದೇ ನಮಗೆ. ಹಲೋ ಆಕಾಶವಾಣಿ. ಹಲೋ, ನಮಸ್ಕಾರ, ಹೇಳ್ರಿ. ನಮಸ್ಕಾರ ಸರ್, ಶಿವಲಿಂಗಪ್ಪ ಭದ್ರಿ ಅಂತ ರೀ, ಮಾದನಿಪುರದೇನ್ರಿ. ಶಿವಲಿಂಗಪ್ಪ ಭದ್ರಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಇದೆ ಇವತ್ತಿನ ಕಾರ್ಯಕ್ರಮಕ್ಕೆ. ಗ್ಲುಕೋಮಾ ಬಗ್ಗೆ ಎಲ್ಲ ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ರಿ ಸರ್. 40 ನಂತರ ಕಣ್ಣಿಂದ ಸ್ವಲ್ಪ ಮಂದ್ ಆಗುತ್ತೆ, ಅದು ಚಸ್ಮಾ ಹಾಕೋತಿ ಕ್ಲಿಯರ್ ಆಗುತ್ತೆ. ಹೌದು, ಕೆಲವೊಂದು ಆಯುರ್ವೇದಿಕ್ ಕೊಡ್ತಾರ ಸರ್ ಡ್ರಾಪ್, ಅದ್ರದಿಂದ ಕಡಿಮೆ ಆಗಬಹುದಾ? ಇಲ್ಲ ಸರ್, ಆಯುರ್ವೇದಿಕ್ ಡ್ರಾಪ್ಸ್ ಇಂದ ಕಡಿಮೆ ಆಗೋದಿಲ್ಲ. 40 ಆದ್ಮೇಲೆ ನಿಮಗೆ ಓದೋದಕ್ಕೆ ಕನ್ನಡಕ ಬೇಕಾಗುತ್ತೆ. ಅದಕ್ಕೆ ನಾವು ಪ್ರೆಸ್ ಬಯೋಪಿಯಾ ಅಂತೀವಿ. ಸೊ ಅದು ಕನ್ನಡಕ ಹಾಕೊಂಡ್ರೆ ಮಾತ್ರ ಕ್ಲಿಯರ್ ಆಗುತ್ತೆ. ಮತ್ತೆ ಇದು ಆಯುರ್ವೇದಿಕ್ ಡ್ರಾಪ್ಸ್ ಅಲ್ಲಿ ಸ್ಟೀರಾಯ್ಡ್ಸ್ ಇರೋ ಸಾಧ್ಯತೆ ಇದೆ. ಸೊ ಅದರಿಂದ ನಿಮಗೇನು ಡ್ರಾಪ್ಸ್ ಇಂದ ಏನೂ ಉಪಯೋಗ ಆಗೋದಿಲ್ಲ ಸರ್. ಯಾಕಂದ್ರೆ ನಾವು ಹುಬ್ಬಳ್ಳಿಯಲ್ಲಿ ಹೋಗಿದ್ದೇವೆ ರೀ. ಹಾ ಸರ್, 3 ಡ್ರಾಪ್ ಕೊಟ್ಟಿದ್ದಾರೆ ಅವರು. 3 ಡ್ರಾಪ್ ನಲ್ಲಿ ನಿಮ್ದು ಎಲ್ಲ ಕ್ಲಿಯರ್ ಆಗ್ತದೆ ಅಂತ ಹೇಳಿದ್ದಾರೆ. ಇಲ್ಲ ಸರ್, ಅದು ವಯಸ್ಸಾದ್ಮೇಲೆ ಬರುವ ಕಾಯಿಲೆ. ಸೊ ನೀವು ಡ್ರಾಪ್ಸ್ ಇಂದ ಏನು ಸರಿ ಹೋಗೋದಿಲ್ಲ ಸರ್ ಅದು.
ಆಯುರ್ವೇದಿಕ್ ಕನ್ನಡಕ ಅಂತಾರ್ರಿ, ಅದಕ್ಕೆ ಅದು. ಇಲ್ಲ ಸರ್, ಕನ್ನಡಕನೇ ಉಪಯೋಗಿಸ್ಬೇಕು. ಈಗ ಕನ್ನಡಕ ಇರ್ಲಾರ್ದೆ ಆಪರೇಷನ್ ಯಾವ ರೀತಿ, ಅದಕ್ಕೆ ಎಷ್ಟು ಖರ್ಚಾಗ್ಬೋದು? ಅಲ್ಲ ಸರ್, ಅಂದ್ರೆ ನೀವು ಪೊರೆ ಬಂದ್ರೆ ಆಪರೇಷನ್ ಮಾಡಬೇಕಾಗುತ್ತೆ. ಇದು ನಿಮಗೆ ಪ್ರೆಸ್ ಬಯೋಪಿಯಾ ಇತ್ತು ಅಂದ್ರೆ ಸಮೀಪದ ಕಾಣಿಸ್ಲಾರ್ಗೋಸ್ಕರ ನೀವು ಚಶ್ಮಾ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ಕನ್ನಡಕನೇ ಯೂಸ್ ಮಾಡ್ಬೇಕು ನೀವು. ಅಂದ್ರೆ ಪೂರ್ತಿ ಸರಿಯಾಗಿ ಕಾಣಿಸ್ಲಿ ಅಂದ್ರೆ ಕಣ್ಣಿಂದು ಆಪರೇಷನ್ ಮಾಡ್ಕೋಬೇಕು. ಪೊರೆ ಬಂದ್ರೆ ಆಪರೇಷನ್ ಮಾಡಿಸ್ಕೋಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಒಳ್ಳೆಯದು ಶಿವಲಿಂಗಪ್ಪ ಭದ್ರೆ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅಂದರೆ ಈಗ ರೆಟಿನೋಪತಿ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ನಮ್ಮ ಏನು ಪೇಷಂಟ್ಸ್ ಇರ್ತಾರೆ, ಶುಗರ್ ಪೇಷಂಟ್ಸು, ಅವರು ರೆಗ್ಯುಲರ್ ಆಗಿ ಐ ಚೆಕಪ್ ಮಾಡಿಸ್ಕೋಬೇಕು. ಸೊ ಈಗ ಅದ್ರ ಬಗ್ಗೆ ಅವೇರ್ನೆಸ್ ತುಂಬಾ ಜಾಸ್ತಿ ಆಗಿದೆ. ಯಾಕಂದ್ರೆ ಡಯಾಬಿಟಿಸ್ ತುಂಬಾ ಜನಕ್ಕೆ ಆಗ್ತಾ ಇದೆ ಈಗ. ಸೊ ಅವರು ಡಯಾಬಿಟಿಸ್ ಅಂದ್ರೆ ಎಂಡೋಕ್ರೈನಾಲಜಿಸ್ಟ್ ಹತ್ರ ಹೋಗ್ತಾರೆ ಅವರು. ಸೊ ಅವ್ರು ಎಂಡೋಕ್ರೈನಾಲಜಿಸ್ಟ್ ಪೇಷಂಟ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕಣ್ಣಿನ ಡಾಕ್ಟರ್ ಹತ್ರ ಕಳಿಸಿ ಈ ತರ ರೆಗ್ಯುಲರ್ ಆಗಿ ಐ ಚೆಕಪ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಅವೇರ್ನೆಸ್ ತುಂಬಾ ಆಗಿದೆ ಈಗ. ಅದು ಕೂಡ ಅರ್ಲಿ ಸ್ಟೇಜಸ್ ಅಲ್ಲಿ, ಗ್ಲಾಕೋಮಾ ತರ ಅರ್ಲಿ ಸ್ಟೇಜಸ್ ಅಲ್ಲಿ ಬಂದ್ರೆ ಅದಕ್ಕೆ ಹಲವಾರು ಪ್ರಕಾರದ ಟ್ರೀಟ್ಮೆಂಟ್ ಇದೆ. ಲೇಸರ್ ಟ್ರೀಟ್ಮೆಂಟ್, ಇಂಜೆಕ್ಷನ್ಸ್ ಎಲ್ಲ ಇದೆ ಡಯಾಬಿಟಿಕ್ ರೆಟಿನೋಪತಿಗೆ. ಬಟ್ ತುಂಬಾ ಲೇಟ್ ಆಗಿ ಬಂದ್ರು, ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬಂದ್ರೆ ಅದು ಕೂಡ ಬ್ಲೈಂಡ್ನೆಸ್ ಅಥವಾ ಅಂಧತ್ವವನ್ನು ಮಾಡುತ್ತೆ. ಆವಾಗ ನಮಗೇನು ಟ್ರೀಟ್ಮೆಂಟ್ ಇರೋದಿಲ್ಲ. ಅಡ್ಡಿಲ್ಲ ಮೇಡಮ್. ಅಂದ್ರೆ ರೆಗ್ಯುಲರ್ ಆಗಿ ನಾವು ಚೆಕಪ್ ಮಾಡಿಸೋದು ನಮಗೊಂದು ಒಳ್ಳೆ ಹಾದಿ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಈಗ ತಾವು ಏನು ಹೇಳ್ತೀರಿ, ಈಗ ಶುಗರ್ ಒಂದ್ ವೇಳೆ ಕಂಟ್ರೋಲ್ನೊಳಗಿತ್ತು ಅಂತಂದ್ರೆ ಕಣ್ಣಿನ ಸಮಸ್ಯೆ ಬರೋದಿಲ್ಲ ಸರ್, ಬರೋದೇ ಇಲ್ಲ ಅಂತಂತೀರಿ, ಗ್ಯಾರಂಟಿಯಾಗಿ ಬರೋದಿಲ್ಲ. ಸಾಕಷ್ಟು ಜನರಿಗೆ ನೋಡಿರ್ತೀವಿ, ಶುಗರ್ ಎಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ, 10 ವರ್ಷ 15 ವರ್ಷದಿಂದ ಡಯಾಬಿಟಿಸ್ ಇರುತ್ತೆ ಅವರಿಗೆ, ಬಟ್ ಕಣ್ಣಿನಲ್ಲಿ ಯಾವುದೇ ತರ ತೊಂದರೆ ಇರೋದಿಲ್ಲ ಅವರಿಗೆ, ರೆಟಿನೋಪತಿ ಇರೋದಿಲ್ಲ. ಸೊ ಮುಖ್ಯವಾದದ್ದು ಅಂದ್ರೆ ಶುಗರ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಆದ್ರೆ ಈಗ ಶುಗರ್ ಕಂಟ್ರೋಲ್ನೊಳಗೆ ಇದ್ರೂ ಸಹಿತ ಗ್ಲಾಕೋಮಾ ಆಗುವಂತ ಸಾಧ್ಯತೆಗಳು ಅದಾವ ಅಂತ ಇದೆ ಸರ್. ಗ್ಲಾಕೋಮಾ ಆಗುವಂತ ಸಾಧ್ಯತೆ ಇದೆ. ಶುಗರ್ ಪೇಷಂಟ್ ಅಲ್ಲಿ ಗ್ಲಾಕೋಮಾ ಆಗುವ ಸಾಧ್ಯತೆ ಇದೆ ಸರ್. ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಶುಗರ್ ಪೇಷಂಟ್ ಅಲ್ಲಿ ಜಾಸ್ತಿ ಸಂಭವ ಇದೆ, ಜಾಸ್ತಿ ಅಂತಂತೀರಿ. ಡಾಕ್ಟರ್, ಈಗ ತಾವು ಗ್ಲಾಕೋಮಾದ ಬಗ್ಗೆ ಸಾಕಷ್ಟು ಹೇಳಿದ್ರಿ, ಅಲ್ಲಿ ಏನೇನು ಸಮಸ್ಯೆಗಳಾಗ್ತಾವೆ ಹೇಳಿದ್ರಿ, ಯಾವ ರೀತಿಯಾದಂಥ ಲಕ್ಷಣಗಳಿರ್ತಾವೆ ಅಂತ ಹೇಳಿದ್ರಿ. ಈಗ ಇದರ ಚಿಕಿತ್ಸೆ ಬಗ್ಗೆ ಸ್ವಲ್ಪ ನಾವು ವಿಸ್ತಾರವಾಗಿ ಮಾತಾಡೋಣ ಅಂತ ಹೇಳಿ. ಟ್ರೀಟ್ಮೆಂಟ್ ಅಂದ್ರೆ ಅದಕ್ಕೆ 3 ಥರದ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್. ಫಸ್ಟ್ ಮುಖ್ಯ ಉದ್ದೇಶ, ಟ್ರೀಟ್ಮೆಂಟ್ ಉದ್ದೇಶ ಅಂದ್ರೆ ಕಣ್ಣಿನ ಒಳಗಿನ ಒತ್ತಡ, ನಾನು ಇಂಟ್ರಾಆಕ್ಯುಲರ್ ಪ್ರೆಷರ್ ಏನಂದೆ ಅದು ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಅದನ್ನ ಕಡಿಮೆ ಮಾಡುವ ಟ್ರೀಟ್ಮೆಂಟ್. ಸೊ ಅದು ನಾವು ಡ್ರಾಪ್ಸ್ ಮೂಲಕ ಮಾಡ್ಬೋದು, ಅಥವಾ ಲೇಸರ್ ಟ್ರೀಟ್ಮೆಂಟ್ ಮೂಲಕ ಮಾಡ್ಬೋದು, ಅಥವಾ ಇವೆರಡರಿಂದ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಕೊನೆಗೆ ಸರ್ಜರಿಯನ್ನು ಮಾಡ್ತೀವಿ ಸರ್. ಬಟ್ ಇದು ಡ್ರಾಪ್ಸ್ ಏನು ಅಂತಂದ್ರೆ, ಗ್ಲಾಕೋಮಾ ಹೇಗೆ ಅಂದ್ರೆ ಡಿಸೀಸ್ ಒಂದ್ಸತಿ ಬಂತು ಅಂದ್ರೆ ಅವ್ರು ಲೈಫ್ ಲಾಂಗ್ ಯೂಸ್ ಮಾಡ್ಬೇಕಾಗತ್ತೆ ಡ್ರಾಪ್ಸ್. ಮತ್ತು ಒಂದು ದಿನ ಬಿಡದೆ ರೆಗ್ಯುಲರ್ ಆಗಿ ಡ್ರಾಪ್ಸ್ ಯೂಸ್ ಮಾಡಬೇಕು, ಮತ್ತು ರೆಗ್ಯುಲರ್ ಆಗಿ ಫಾಲೋ ಅಪಿಗೆ ಬರಬೇಕು. ಯಾಕಂದ್ರೆ ಅವ್ರು ನಮ್ಮ ಹತ್ರ ಫಾಲೋ ಅಪಿಗೆ ಬಂದಾಗ ಮಾತ್ರ ಆ ಡ್ರಾಪ್ಸ್ ಇಂದ ಅವ್ರ IOP ಅಂದ್ರೆ ಇಂಟ್ರಾಆಕ್ಯುಲರ್ ಪ್ರೆಷರ್ ಕಡಿಮೆ ಆಗಿದೆಯಾ, ನಾರ್ಮಲ್ ವ್ಯಾಲ್ಯೂ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಡ್ರಾಪ್ಸ್ ಮೂಲಕ ನಾವು ಕಂಟ್ರೋಲಿಗೆ ತರ್ಬೋದು ಬಹಳಷ್ಟು ಕೇಸಸ್. ಕೆಲವೊಬ್ರು ಡ್ರಾಪ್ಸ್ ಯೂಸ್ ಮಾಡಲಿಲ್ಲ ಅಥವಾ ಕಂಟ್ರೋಲಿಗೆ ಬರಲಿಲ್ಲ ಅಂದ್ರೆ ಆವಾಗ ಶಸ್ತ್ರಚಿಕಿತ್ಸೆ ಅಂದ್ರೆ ಸರ್ಜರಿ ಮೂಲಕನೂ ಸರಿಪಡಿಸ್ಬೋದು. ಸೊ ಇದು ಕಣ್ಣಿನ ಒತ್ತಡ ಮೆಜರ್ ಮಾಡೋಕ್ಕೆ ನಾವು ಟೋನೋಮೆಟ್ರಿ ಅಂತ ಯೂಸ್ ಮಾಡ್ತೀವಿ. ಟೋನೋಮೆಟ್ರಿ ನಾರ್ಮಲ್ ಆಗಿ 10 to 21 ಇರುತ್ತೆ. ಸೊ ಇದು ಜಾಸ್ತಿ ಆದಾಗ ದೃಷ್ಟಿ ನರಕ್ಕೆ ಹಾನಿ ಆಗುತ್ತದೆ. ಸೊ ಟೋನೋಮೆಟ್ರಿ ಅಂತ ಟೆಸ್ಟ್ ಇದೆ. ಇನ್ನೊಂದು ನಾ ಈಗ ಕೇಂದ್ರ ದೃಷ್ಟಿ ಮತ್ತು ಬಾಹ್ಯ ದೃಷ್ಟಿ ಅಂತ ಹೇಳಿದೆ. ಕೇಂದ್ರ ದೃಷ್ಟಿ ನಮಗೆ ಗೊತ್ತಾಗುತ್ತೆ ನಾರ್ಮಲ್ ಟೆಸ್ಟ್ ಇಂದ, ಬಟ್ ಬಾಹ್ಯ ದೃಷ್ಟಿ ಟೆಸ್ಟ್ ಮಾಡಬೇಕು ಅಂದ್ರೆ ಡಿಫ್ರೆಂಟ್ ವೆರೈಟಿ ಆಫ್ ಟೆಸ್ಟ್ ಇದೆ, ವಿಜುವಲ್ ಫೀಲ್ಡ್ಸ್ ಅಂತ. ಸೊ ಆ ವಿಜುವಲ್ ಫೀಲ್ಡ್ ಟೆಸ್ಟ್ ಮಾಡಿದಾಗ ನಮ್ಮ ಬಾಹ್ಯ ದೃಷ್ಟಿಯಲ್ಲಿ ಎಷ್ಟು ಡ್ಯಾಮೇಜ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ಟೋನೋಮೆಟ್ರಿ ಮಾಡ್ತೀವಿ ಗ್ಲಾಕೋಮಾ ಪೇಷಂಟ್ಸ್ ಅಲ್ಲಿ, ಮತ್ತು ವಿಜುವಲ್ ಫೀಲ್ಡ್ ಟೆಸ್ಟಿಂಗ್ ಮಾಡ್ತೀವಿ. ಮತ್ತು ಈಗ ಹೊಸದಾಗಿ ಟೆಕ್ನಿಕ್ಸ್ ಬಂದಿವೆ, ಆಪ್ಟಿಕಲ್ ಕೊಹರೆನ್ಸ್ ಟೋಮೋಗ್ರಫಿ, OCT ಅಂತ. ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಕೂಡ ಡಯಾಗ್ನೋಸ್ ಮಾಡ್ಬೋದು ನಾವು ಇದನ್ನ. ಹಾಗಾಗಿ ಅಲ್ಲಿಗೆ ನಾವು ತಡೆಗಟ್ಟಬಹುದು ಡಿಸೀಸ್ ಅನ್ನ. ಸೊ ಆಪ್ಟಿಕಲ್ ಕೊಹರೆನ್ಸ್ ಟೋಮೋಗ್ರಫಿ ಅಥವಾ OCT ಅಂತ, ನರ್ವ್ ಫೈಬರ್ ಅನಾಲಿಸಿಸ್ ಅಂತ ಬಂದಿದೆ. ಸೊ ಇವೆಲ್ಲ ಹೊಸ ಟೆಕ್ನಿಕ್ ಇಂದ ನಾವು ತುಂಬಾ ಬೇಗನೆ ಆ ಡಿಸೀಸ್ ಅನ್ನು ಕಂಡು ಹಿಡಿಬಹುದು ಮತ್ತು ಚಿಕಿತ್ಸೆಯನ್ನು ಬೇಗ ಸ್ಟಾರ್ಟ್ ಮಾಡಬಹುದು. ಒಳ್ಳೇದು ಮೇಡಮ್, ಒಂದು ಕರೆ ಅದ ತಗೊಳ್ಳೋಣ. ಹಲೋ ಆಕಾಶವಾಣಿ. ಹಲೋ, ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಸರ್ ಮಹೇಶ್, ಶಿಕಾರಿಪುರದಿಂದ ಸರ್ ಮಾತಾಡ್ತಾ ಇರೋದು. ಮಹೇಶ್ ಅವರು ಶಿಕಾರಿಪುರದಿಂದ, ಬಹಳ ದೂರದಿಂದ ಮಾತಾಡ್ತಾ ಇದ್ದೀರಿ? ಸರ್ ನಾನು ಆಕಾಶವಾಣಿ, ಕಲಬುರಗಿ ಆಕಾಶವಾಣಿ ರೆಗ್ಯುಲರ್ ಕೇಳಿದ್ರೆ ಭಾಳ ಸಂತೋಷ. ಹೇಳ್ರಿ ಮಹೇಶ್ ಅವ್ರ, ಏನು ಸಮಸ್ಯೆ ಅದ? ಸರ್ ನನಗೆ ಈಗ 1 year ಇಂದ ಶುಗರ್ ಪೇಷಂಟ್ ಆಗ್ಬಿಟ್ಟಿದೆ ಸರ್. ಅಂದ್ರೆ 300 ಮೇಲೆ ದಾಟಿತ್ತು. ಈಗ ಮೊನ್ನೆ ಚೆಕಪ್ ಮಾಡ್ತೀವಿ 140 ಬಂದಿದೆ ಸರ್. ಅದು ಹೌದಾ? ಸರ್ ಅದು ಮುಂದೇನಾರ ಐಗೆ ಎಫೆಕ್ಟ್ ಏನಾರ ಆಗುತ್ತಾ ಅಂತ ನನಗೆ ಮತ್ತೆ ನೀವು ಹೇಳ್ತಾ ಇದ್ರಲ್ಲ, ಹಾಗಾಗಿ ಅದೊಂದು ಡೌಟ್ ಕ್ಲಿಯರ್ ಮಾಡ್ಕೋಣ ಅಂತ ಇದು ಮಾಡಿ. ಸರಿ, ಕಣ್ ಟೆಸ್ಟ್ ಮಾಡಿಸಿದಾರ ಸರ್ ತಾವು?
ಸರ್ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಕಣ್ಣು ಸ್ವಲ್ಪ ಮಂಜು ಆಗ್ತಾ ಇತ್ತು, ಸಣ್ಣ ಅಕ್ಷರ ಕಾಣ್ತಾ ಇದ್ದಿಲ್ಲ. ಓಕೆ ಸರ್. ಆಮೇಲೆ ನಾನೇನು ಟೆಸ್ಟ್ ಏನ್ ಮಾಡಿಸಿಲ್ಲ, ಆಮೇಲೆ ಮತ್ತೆ ಪರವಾಗಿಲ್ಲ, ಕ್ಲಿಯರ್ ಆಗಿ ಕಾಣಿಸುತ್ತೆ, ಏನು ಕಣ್ಣಿಂದ ಏನು ಪ್ರಾಬ್ಲಮ್ ಇಲ್ಲ ಈಗ. ಇಲ್ಲ ಸರ್, ಕಣ್ಣು ಕ್ಲಿಯರ್ ಆಗಿ ಕಾಣಿಸಿದ್ರು ಕೂಡ ಹಿಂದೆ ನರದ ಮೇಲೆ ಎಫೆಕ್ಟ್ ಆಗಿರುತ್ತೆ ಅದು. ಸೊ ಅದನ್ನ ಚೆಕ್ ಮಾಡಕ್ ನೀವು ಕಣ್ ಟೆಸ್ಟ್ ಮಾಡಿಸ್ಲೇಬೇಕು. ಹೌದಾ? ಹಾ ಸರ್, ಅದು ಮಾಡಿಸಿದ ನಂತರ ಅದು ಯಾವ ಸ್ಟೇಜ್ ಇದೆ, ಈಗ ಏನೋ ನಿಮಗೆ ಚೇಂಜಸ್ ಇಲ್ಲ ಅಂದ್ರೆ ಮತ್ತೆ 1 ವರ್ಷದ ನಂತರ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಅಥವಾ ಏನಾದರೂ ಚೇಂಜಸ್ ಇದ್ರೆ 3 ತಿಂಗಳಾದ್ಮೇಲೆ ಅಥವಾ 6 ತಿಂಗಳಾದ್ಮೇಲೆ ಹೇಳ್ತೀವಿ ನಾವು. ಪರಿಣಾಮ ಬೀರಲ್ಲ ಮೇಡಮ್ ಅದು ಕಣ್ಣಿನ ಮೇಲೆ ಈಗೇನು? ಅಲ್ಲ, ಹೇಳಕ್ಕಾಗಲ್ಲ ಸರ್. ಹೌದಾ? ಸೊ ನಾವು ಟೆಸ್ಟ್ ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅದು. ಓಕೆ, ಅಂದ್ರೆ ನೀವು ಹೇಳೋದು ಮತ್ತೆ ಮುಂದೆ ಪ್ರಾಬ್ಲಮ್ ಆಗುತ್ತೆ, ಈಗ ಇದು ಮಾಡ್ಕೋಬೇಕು ಅಂತ. ಹೌದು ಸರ್, ನೀವು ಒಂದ್ಸತಿ ಐ ಸ್ಪೆಷಲಿಸ್ಟ್ ಹತ್ರ ಹೋಗಿ ರೆಟಿನಾ ಚೆಕಪ್ ಮಾಡಿಸ್ಕೊಳ್ಳಿ ಸರ್ ತಾವು ಒಂದ್ಸತಿ. ಓಕೆ ಮೇಡಮ್. ಒಳ್ಳೇದು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರ್ ಈಗ ನಾರ್ಮಲ್ ಇದೆಯಲ್ಲ ಸರ್, ಏನು ಅಂತ ಇದಿಲ್ಲ ಸರ್ ಅದು? ಓಕೆ, ನಾರ್ಮಲ್ ಅದಲ್ಲ. ಈಗ ನೀವು ಒಂದ್ಸಲ ಚೆಕ್ ಮಾಡಿಬಿಡ್ರಿ, ಯಾಕೆ ಅದನ್ನು ಸಂಶಯ ಯಾಕೆ ಇಟ್ಕೊಳ್ಳೋದು? ಹೌದಾ? ಹೌದಿಲ್ಲ, ಕ್ಲಿಯರ್ ಆಗಿಬಿಡ್ತದೆ. ಈಗ ಹೆಂಗೂ ನಿಮ್ಮದು ಕಡಿಮೆ ಆಗಿದೆ, ಇಟ್ ವಿಲ್ ಬಿ ಓಕೆ, ಫೈನ್. ಓಕೆ, ಹಾಂ, ಒಂದ್ಸಲ ಚೆಕ್ ಮಾಡಿದ್ರೆ ನೀವು ಅಗದಿ ಖುಷಿಯಿಂದ ಆರಾಮಾಗಿರ್ಬೋದು, ಮತ್ತೆ ಯಾವುದೇ ಟೆನ್ಷನ್ ಇಲ್ಲ. ಅದಕ್ಕೆ ನನಗೆ ಮತ್ತೆ ಇದು ಹೆದರಿಕೆ ಆಗ್ಬಿಟ್ಟಿದೆ ಸರ್. ಇದು ಒಂದರಿಂದ ಒಂದು ಆಗ್ಬಿಡುತ್ತಲ್ಲ. ಇಲ್ಲ, ಒಂಥರ ಹೆದರಿಕೆ ಏನು? ಇಲ್ಲ, ಏನು ಹೆದರ್ಬೇಡ್ರಿ. ಡಾಕ್ಟರ್ ಇದ್ದಾರೆ, ಅವರು ಸಮಾಧಾನ ಹೇಳ್ತಾರೆ ನಿಮಗೆ. ಯಾವ ರೀತಿ ನಾವು ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಸೂಕ್ತವಾಗಿ ಮಾಡ್ಕೊಂಡು ಹೋಗ್ತೀವಲ್ಲ, ಅವಾಗ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ. ಸರ್ ರೇಂಜ್ ಎಷ್ಟಿದೆ ಇರ್ಬೇಕು ಸರ್? ಅದು 200 ಮೇಲೆ ದಾಟಬಾರ್ದು? ಇಲ್ಲ ಸರ್, 110 ಒಳಗಡೆ ಇರ್ಬೇಕು ಸರ್ ಅದು. 110 ಒಳಗಡೆ? 200 ಜಾಸ್ತಿ ಆಯ್ತು ಸರ್. ಸರಿ, 140 ಇತ್ತಲ್ಲ, ಹಾಗಾಗಿ ಕೇಳಿದೆ. ಹಾಂ ಸರ್. ನೀವು ಈ ಕಾರ್ಯಕ್ರಮ ಕೇಳ್ತಾ ಇರ್ರಿ ಮಹೇಶ್. ಈ ಕಾರ್ಯಕ್ರಮ ಮುಗಿ ತನಕ ಕೇಳ್ರಿ. ನಾವು ಮತ್ತೆ ಬೇರೆ ಬೇರೆ ವಿಚಾರಗಳನ್ನು ಮಾಡ್ತಾ ಇರ್ತೀವಿ ಇಲ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ಏನು ಒಂದು ಸಲ ಶುಗರ್ 140 ಬಂತು, 150 ಬಂತು, ಅಥವಾ 200 ಬಂತು, 300 ಬಂತು ಅಂತಂದ್ರೆ ಅದರಿಂದ ಕಣ್ಣಿನ ಮೇಲೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಇರ್ತಾವಂತೀರಿ? ಒಂದನೇ ಸಲಕ್ಕೆ ಅಥವಾ 2ನೇ ಸಲಕ್ಕೆ, ಅಥವಾ ಎಷ್ಟು ಸಮಯದ ನಂತರ ಇದು ಕಂಟಿನ್ಯೂ ಆಗಿ 150 ಅದ ನಮ್ದು, ಕಂಟಿನ್ಯೂಸ್ ಆಗಿ 200 ಅದ, ಕಂಟಿನ್ಯೂಸ್ ಆಗಿ 300 ಅದ? 2 ಟೈಪ್ ಡಯಾಬಿಟಿಸ್ ಇದೆ ಸರ್. ಒಂದು ಚಿಕ್ಕವರಲ್ಲಿ ಬರೋದು ಟೈಪ್ 1 ಡಯಾಬಿಟಿಸ್ ಅಂತೀವಿ, ಇನ್ನೊಬ್ರು ವಯಸ್ಸಾದವರಲ್ಲಿ ಬರೋದು ಟೈಪ್ 2 ಡಯಾಬಿಟಿಸ್ ಅಂತೀವಿ. ಸೊ ಏನಾಗುತ್ತೆ, ಯೂಶಲಿ 5 ವರ್ಷ ಬೇಕಾಗುತ್ತೆ ಸರ್. ಶುಗರ್ ಬಂದ್ಮೇಲೆ ಕಣ್ಣಿಗೆ ಎಫೆಕ್ಟ್ ಆಗೋದಕ್ಕೆ ಯೂಶಲಿ 5 ವರ್ಷ ಬೇಕಾಗುತ್ತೆ. ಈಗ ಚಿಕ್ಕವರಲ್ಲಿ ಏನಾಗುತ್ತೆ, ಇಮಿಡಿಯೇಟ್ಲಿ ಗೊತ್ತಾಗ್ಬಿಡುತ್ತೆ ಸರ್ ಡಯಾಗ್ನೋಸಿಸ್ ನಮಗೆ. ಸೊ ಅವ್ರಿಗೆ ಏನ್ ಹೇಳ್ತೀವಿ, ನೀವು 5 ವರ್ಷ ಆದ್ಮೇಲೆ ಚೆಕಪ್ ಮಾಡಿಸ್ಕೋಬಹುದು ಅಂತ ಟೈಮ್ ಪೀರಿಯಡ್ ಕೊಟ್ಟಿರ್ತೀವಿ. ಬಟ್ ವಯಸ್ಸಾದವರಲ್ಲಿ ಹಂಗಿರಲ್ಲ ಸರ್, ಅದು ಡಯಾಗ್ನೋಸಿಸ್ ಆಗಿರಲ್ಲ. ಅವ್ರು ತುಂಬಾ ವರ್ಷದಿಂದ ಡಯಾಬಿಟಿಸ್ ಇರುತ್ತೆ, ಯಾವುದೋ ಕಾರಣಕ್ಕೆ ಯಾವುದೋ ಬೇರೆ ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೋ ಬೇರೆದಕ್ಕೂ ಹೋದಾಗ ಅವಾಗ ಗೊತ್ತಾಗುತ್ತೆ ಅವರಿಗೆ ಶುಗರ್ ಇದೆ ಅಂತ. ಸೊ ಮುಂಚೆ ಎಷ್ಟು ವರ್ಷದಿಂದ ಶುಗರ್ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಟೈಪ್ 2 ಡಯಾಬಿಟಿಸ್ ಪೇಷಂಟ್ ಅಲ್ಲಿ ನಾವು ಇಮಿಡಿಯೇಟ್ಲಿ ಕಣ್ಣನ್ನು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಸರ್. ಅಂದ್ರೆ ನಮಗದು ಹಿಸ್ಟ್ರಿ ಗೊತ್ತಿರೋದಿಲ್ಲ, ಇತಿಹಾಸ ಗೊತ್ತಿರೋದಿಲ್ಲ, ಯಾವಾಗಿಂದ ಶುರು ಆಯಿತು ಅಂತ ಹೇಳಿ. ಸೊ ಏನೋ ಯಾವುದಕ್ಕೋ ಬೇರೆದಕ್ಕೆ ಟೆಸ್ಟ್ ಮಾಡಕ್ ಹೋದಾಗ ಮಾತ್ರ ನಮ್ಗೆ ಗೊತ್ತಾಗಿರುತ್ತೆ ಸರ್. ಈಗ ಬಹಳಷ್ಟು ಪೇಷಂಟ್ಸ್ ಬರ್ತಾರೆ ನಮ್ಮ ಹತ್ರ, ಶುಗರ್ ಇದೆಯಾ, BP ಇದೆಯಾ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ, ಚೆಕಪ್ ಮಾಡಿಸಿದ್ದೀರಾ ಅಂದ್ರೆ ಇಲ್ಲ ಅಂತ ಹೇಳಿರ್ತಾರೆ. ಸೊ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿ ಗೊತ್ತಾದ್ಮೇಲೆ ಇಮಿಡಿಯೇಟ್ ಆಗಿ ಕಣ್ಣಿನ ಟೆಸ್ಟ್ ಮಾಡ್ಸಕ್ ಹೇಳ್ತೀವಿ ಸರ್. ಈಗ ವೈದ್ಯರಿಗೆ ಗೊತ್ತಾಗ್ತದ್ರಿ ಮೇಡಮ್, ಯಾವಾಗ ಇವರಿಗೆ ಶುಗರ್ ಬಂದಿದೆ ಅಥವಾ ಯಾವಾಗ ಇವ್ರಿಗೆ BP ಬಂದಿದೆ ಅಂತ ಹೇಳಿ ವೈದ್ಯರಿಗೆ ಗೊತ್ತಾಗುತ್ತಾ? ಏನಿಲ್ಲ, ಅದು ಆಕ್ಚುಲಿ HbA1c ಅಂತ ಒಂದು ಟೆಸ್ಟ್ ಇರುತ್ತೆ ಸರ್. ಅದರಲ್ಲಿ 3 ತಿಂಗಳು ಹಿಂದಿಂದು ಗ್ಲೂಕೋಸ್ ಲೆವೆಲ್ ತೋರಿಸುತ್ತೆ ಸರ್. ಸೊ ಅದೇನಾದ್ರೂ ಜಾಸ್ತಿ ಇದ್ರೆ ಅಟ್ಲೀಸ್ಟ್ 3 ತಿಂಗಳವರೆಗೂ ಆದ್ರೂ ಇತ್ತು ಅಂತ ಹೇಳ್ಬೋದು ಸರ್. ಇಷ್ಟೇ ವರ್ಷದಿಂದ ಅಂತ ಹೇಳಕ್ಕಾಗಲ್ಲ, ಬಟ್ ಕಣ್ಣಿನ ಟೆಸ್ಟ್ ಮಾಡಿ ಚೇಂಜಸ್ ತುಂಬಾ ಇದ್ರೆ ಅದ್ರ ಹೇಳ್ಬೋದು, ತುಂಬಾ ವರ್ಷದಿಂದ ಆಲ್ರೆಡಿ ಇದೆ ನಮಗೆ ಶುಗರ್ ಅಂತ ಹೇಳ್ಬೋದು ಸರ್. ಮೇಡಮ್, ಒಂದು ಕರೆ ಅದ ನಮಗೆ, ತಗೋಣ. ಹಲೋ ಆಕಾಶವಾಣಿ. ಹಲೋ, ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಸರ್ ನಮಸ್ತೆ ಸರ್, ನಾನು ಅಲಿ ಅಂತ. ಅಲ್ಲಿ ಅವರು ಎಲ್ಲಿಂದ ಮಾತಾಡೋದು? ಜಗಳೂರು ತಾಲೂಕು ಸರ್, ದಾವಣಗೆರೆ ಜಿಲ್ಲೆಯಿಂದ. ದಾವಣಗೆರೆಯಿಂದ. ಹಾ, ಹೇಳ್ರಿ ಅಲ್ಲಿ ಅವರೇ, ಏನ್ ಪ್ರಶ್ನೆ ಅದ ಕೇಳ್ರಿ, ಡಾಕ್ಟರ್ ಇದ್ದಾರೆ. ನಾವು ಏನಂದ್ರೆ, ಈಗ ನಮ್ಮ ತಮ್ಮೊಬ್ಬನ ಇದ್ದಾನೆ, ಅವನಿಗೆ ಏನಂದ್ರೆ ರಾತ್ರಿ ಹಗಲೆಲ್ಲ ಕಾಣ್ತವೆ, ರಾತ್ರಿ ಹೊತ್ತು ಮೊಬ್ಬಾಗುತ್ತೆ ಸರ್. ಅದು ಏನ್ ಕಾರಣ ಅಂತ? ರಾತ್ರಿ ಕಾಣಿಸೋದಿಲ್ಲ? ರಾತ್ರಿ ಕಾಣಿಸೋದಿಲ್ಲ, ಇರುಳುಗಣ್ಣು ಅಂತ ಅಂತಾರೆ. ಇರುಳುಗಣ್ಣು ಸರ್ ಯಾವಾಗ್ಲಿಂದ ಇದೆ ಸರ್ ಅದು ರಾತ್ರಿ ಕಾಣಿಸದೇ ಇರೋದು ಪ್ರಾಬ್ಲಮ್? ಇದು ಸುಮಾರು ಅಂದ್ರೆ ಒಂದು 10-15 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಹೌದು ಸರ್, ಅದು ನಾವು ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂತ ಒಂದು ರೋಗ ಇದೆ ಸರ್. ರೆಟಿನೈಟಿಸ್ ಪಿಗ್ಮೆಂಟೋಸಾ, ಅದರಲ್ಲಿ ಅದಕ್ಕೇನು ಟ್ರೀಟ್ಮೆಂಟ್ ಇಲ್ಲ ಸರ್ ಇಲ್ಲಿವರೆಗೂ. ಹಾ ಸರ್, ಅದು ರಾತ್ರಿ ಕಾಣಿಸಲ್ಲ,
ಮೊದಲು ಸ್ಟೇಜಲ್ಲಿ ರಾತ್ರಿ ಕಾಣಿಸಲ್ಲ, ಆಮೇಲೆ ಬರ್ತಾ ಬರ್ತಾ ಇವನ್ನ ಹಗಲಲ್ಲೂ ಕಾಣಿಸಲ್ಲ ಅವರಿಗೆ. ಹೌದು ಮೇಡಮ್, ಈಗ ಅದರಲ್ಲಿ ಪರೆ ಬೆಳೆದಿದೆ ಅಂತಾರೆ, ಅದನ್ನ ಆಪ್ಷನ್ ಮಾಡ್ತೀನಿ, ಸರಿ ಹೋಗುತ್ತೆ ಮೇಡಮ್? ಹಾಂ ಸರ್, ಪರಿಗೋಸ್ಕರ ಎಷ್ಟು ದೃಷ್ಟಿ ಕಡಿಮೆ ಆಗಿದೆ ಅಷ್ಟು ಬರುತ್ತೆ ಸರ್ ಅದು. ಸೊ ನೀವು ಪರೆ ಆಪರೇಷನ್ ಮಾಡಿಸ್ಕೋಬಹುದು. ಈಗ 100ರಲ್ಲಿ ಒಂದು 5% ಪೊರೆಗೋಸ್ಕರ ದೃಷ್ಟಿ ಕಡಿಮೆ ಆದರೆ ಆ ದೃಷ್ಟಿ ವಾಪಸ್ ಬರುತ್ತೆ ಅವರಿಗೆ. ಸೊ ಆಪರೇಷನ್ ಮಾಡಿಸ್ಬೋದು. ಬಟ್ ನರದ ಪ್ರಾಬ್ಲಮ್ ಏನು ಇತ್ತು ಅದಕ್ಕೇನು ಟ್ರೀಟ್ಮೆಂಟ್ ಇಲ್ಲ ಸರ್, ಅದು ಅಷ್ಟೇ ಇರುತ್ತೆ ಅದು. ಹೌದಾ? ಹಾಂ ಸರ್. ಇನ್ನೊಂದು ಪ್ರಶ್ನೆ ಮೇಡಮ್ ರೀ. ಹಾಂ ಸರ್. ಈ ಕಣ್ಣುಗಳು ವಯಸ್ಸಾದಂಗೆಲ್ಲ ಮೊಬ್ಬಾಗ್ತಾವಲ್ಲ, ಹಾಂ ಸರ್, ಇದು ಯಾವ ಕಾರಣದಿಂದ ಆಗುತ್ತವೆ? ಅದೇ ಒಂದು ಪೊರೆಯಿಂದ ಆಗ್ಬೋದು ಸರ್. ಮುಖ್ಯ ಕಾರಣ ಅಂದ್ರೆ ಪೊರೆಯಿಂದ ಆಗ್ಬೋದು, ಅಥವಾ ಸಮೀಪಿನ ದೃಷ್ಟಿ ಕಡಿಮೆ ಇದೆ ಅಂದ್ರೆ ಅದು ಪ್ರೆಸ್ಬಯೋಪಿಯಾ ಅಂತೀವಿ, ಅದಕ್ಕಾಗ್ಬೋದು. ಅಥವಾ ಶುಗರ್ BP ಇದ್ರೆ ಅದಕ್ಕಾಗ್ಬೋದು. ಇನ್ನೊಂದು ವಯಸ್ಸಾದವರಲ್ಲಿ ಇನ್ನೊಂದು ರೆಟಿನಾ ಡಿಸೀಸ್ ಇರುತ್ತೆ, ಅದು ಆಗ್ಬೋದು. ಇನ್ನೊಂದು ನಮ್ಮ ಮಾವರೊಬ್ರು ಇದಾರೆ, 93 ವರ್ಷ. ಹಾಂ ಸರ್. ಅವ್ರಿಗೆ ಕಣ್ಣ ಎಷ್ಟು ನಿಚ್ಚದ ಅಂದ್ರೆ ಎಷ್ಟು ದೂರ ಇದ್ರು ಇಂಥದೇ ಬರ್ತಾರಂತ ಗೊತ್ತಿಡಿತಾರೆ. ಹಾಂ ಸರ್. ಆ ಥರನೂ ಆಗ್ತವೆ, ಕೆಲವರು ಕಾಣೋದೇ ಇಲ್ಲ. ಅದಕ್ಕೆ ಈಗ 93 ವರ್ಷ ಅಂತಂದ್ರೆ ಹಿಂದೆ ಆಹಾರದ ಮೇಲೆ ಕೂಡ ಭಾಳಷ್ಟು ಪರಿಣಾಮಗಳು ಇರ್ತವೆ. ಒಳ್ಳೆ ಆಹಾರ ಇತ್ತು ಅಂತಂದರೆ ಒಳ್ಳೆ ಆರೋಗ್ಯ ಇರ್ತದೆ. ಹೌದಾ? ನಾವು ಏನು ಸೇವಿಸ್ತೀವಿ, ನಾವು ಏನು ತಿಂತೀವಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ಇರ್ತದೆ. ಈಗ ಕಣ್ಣಿನ ಆರೋಗ್ಯ ಕಾಪಾಡಕ್ಕೆ ಏನೇನು ಆಹಾರ ಸೇವಿಸ್ಬೇಕು ಮೇಡಮ್ ಅವರೇ? ಅದನ್ನು ಹೇಳ್ತಾರೆ ಮೇಡಮ್ ಅವರು. ಸರ್, ಹಸಿರು ಪಲ್ಯ ಜಾಸ್ತಿ ತಿನ್ಬೇಕು, ಕ್ಯಾರೆಟ್ ಜಾಸ್ತಿ ತಿನ್ಬೇಕು. ಹಾಂ, ತರಕಾರಿ ಮತ್ತು ಹಣ್ಣುಗಳು, ಹಣ್ಣು ಹಂಪಲುಗಳು, ತರಕಾರಿ. ಹಾಂ ಸರ್, ಯಾವುದೇ ತರಕಾರಿ ಆಗಿರ್ಲಿ. ಹಾಂ ಸರ್. ಈ ನುಗ್ಗಿ ಸೊಪ್ಪು ತಿಂದ್ರೆ ಚೆನ್ನಾಗಿ ಅಂತಾರಲ್ಲ ಮೇಡಮ್ ಅವರೇ? ಹಾಂ ಸರ್, ಅದನ್ನು ಹೆಲ್ಪ್ ಆಗುತ್ತೆ, ನುಗ್ಗಿ ಸೊಪ್ಪು. ಹಾಂ ಸರ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಒಳ್ಳೆಯದು. ಅಲ್ಲಿಯವರೇ ಭಾಳ ದೂರದಿಂದ ಕರೆ ಮಾಡಿದ್ದೀರಿ, ಭಾಳ ಸಂತೋಷ ಆಯಿತು. ನಮ್ಮ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ ತಾವು? ಕೇಳ್ತಿರ್ತೀನಿ ಸರ್, ನಮಸ್ತೆ. ಒಳ್ಳೇದು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ಸರ್ ನಾನು ಇನ್ನೊಂದು ಏನು ಹೇಳಬೇಕು ಗ್ಲಾಕೋಮಾ ಬಗ್ಗೆ ಅಂದರೆ, ಹೈ ರಿಸ್ಕ್ ಕೇಸಸ್ ಹೇಳಿದೆ, ಅದರಲ್ಲಿ ಶುಗರ್ ಹೇಳಿದೆ, ಆಮೇಲೆ BP ಹೇಳಿದೆ. ಬಟ್ ಇನ್ನೊಂದು ಮುಖ್ಯವಾದದ್ದು ಅಂದರೆ ಫ್ಯಾಮಿಲಿ ಹಿಸ್ಟ್ರಿ. ಅಂದರೆ ರಕ್ತ ಸಂಬಂಧಿಗಳಲ್ಲಿ ಯಾರಿಗಾದರೂ ಗ್ಲಾಕೋಮಾ ಇದ್ದರೆ, ಈಗ ಅವ್ರ ತಂದೆಗಿರುತ್ತೆ, ತಾಯಿಗಿರುತ್ತೆ, ಸೊ ಮಕ್ಕಳಲ್ಲಿ ಬರೋ ಸಾಧ್ಯತೆ ಜಾಸ್ತಿ ಇದೆ. ಅಥವಾ ಮಕ್ಕಳಲ್ಲಿ ಒಂದು 5-6 ಜನ ಮಕ್ಕಳು ಇರ್ತಾರೆ, ಒಬ್ಬರು ಬಂದು ತೋರಿಸ್ಕೊಂಡಿರ್ತಾರೆ, ಗ್ಲಾಕೋಮಾ ಡಿಟೆಕ್ಟ್ ಆಗಿರುತ್ತೆ. ಸೊ ಅವ್ರ ಅಣ್ಣ ತಮ್ಮಗೂ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಒಬ್ರಿಗೆ ಗೊತ್ತಾಯಿತು ಅಂತಂದರೆ ಎಲ್ಲರೂ ಬಂದು ಚೆಕಪ್ ಮಾಡಿಸೋದು ಉತ್ತಮ. ಸೊ ಇದು ಗ್ಲಾಕೋಮಾ ರನ್ ಇನ್ ಫ್ಯಾಮಿಲೀಸ್ ಅಂತ ಹೇಳ್ತೀವಿ ನಾವು. ಸೊ ರಕ್ತ ಸಂಬಂಧಿಗಳಲ್ಲಿ ಬರುವ ಸಾಧ್ಯತೆ ತುಂಬ ಇದೆ ಸರ್. ಅದಕ್ಕೆ ಅವರು ಚೆಕ್ ಮಾಡಿಸೋದು ಒಳ್ಳೇದು. ಈಗ ನಮ್ಮ ಫಾದರಿಗಿತ್ತು, ಕಣ್ಣು ದೃಷ್ಟಿ ಹೋಯ್ತು, ಗ್ಲಾಕೋಮಾ ಇತ್ತು ಅಂತ, ಇವರು ಕೂಡ ತಡವಾಗೆ ಬಂದಿರ್ತಾರೆ. ಅದು ಗೊತ್ತಿದ್ದು ಕೂಡ ಇವರು ಕೂಡ ತಡವಾಗಿ ಆಲ್ಮೋಸ್ಟ್ ಒಂದು 70-80% ದೃಷ್ಟಿ ಕಳೆದಾದ್ಮೇಲೆ ಬಂದಿರ್ತಾರೆ. ಸೊ ಈಗ ನಮ್ಮ ಮನೆಯಲ್ಲಿ ರಕ್ತ ಸಂಬಂಧದಲ್ಲಿ ಯಾರಿಗಾದ್ರೂ ಗ್ಲಾಕೋಮಾ ಇದ್ರೆ ಅವರು ಕಾಳಜಿ ವಹಿಸಿ ಬೇಗ ಬಂದು ಕಣ್ಣನ್ನು ಟೆಸ್ಟ್ ಮಾಡಿಸ್ಕೋಬೇಕು. ಮೇಡಮ್, ಈಗ ಸಾಕಷ್ಟು ಸಂಶೋಧನೆಗಳು ಆಗಿದ್ದನ್ನು ಮತ್ತು ಆಗ್ತಾ ಇರೋದನ್ನು ತಾವು ಹೇಳಿದ್ರಿ. ಕಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡುವಂಥ ಒಂದು ನಿಟ್ಟಿನೊಳಗೆ ಏನೇನು ನಡೆದಾವ ಅಂತೇಳಿ. ಈಗ ನಮಗೆ ಇಲ್ಲಿ ಒಂದು ವಿಚಾರ ಏನು ಅಂತಂದರೆ, ಒಂದು ವೇಳೆ ಇಂಥ ಟೆಸ್ಟ್ಗಳಿಂದ ಮುಂದೆ ಈ ಸಮಸ್ಯೆ ಆಗಬಹುದು ಅನ್ನುವಂಥ ವಿಚಾರ ಏನಾದರೂ ಗೊತ್ತಾಗ್ತದೆ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಟೆಸ್ಟ್ ಮಾಡ್ತೀವಿ, ಅದರಿಂದ ಮುಂದೆ ನಿಮಗೆ ಗ್ಲಾಕೋಮಾ ಆಗಬಹುದು ಅಥವಾ ಬೇರೆ ಕಣ್ಣಿನ ಸಮಸ್ಯೆ ಆಗಬಹುದು. ಈ ಥರ ಏನಾದರೂ ಗೊತ್ತಾಗುವಂಥ ಮುನ್ಸೂಚನೆ ಏನಾದರೂ ಸಿಗ್ತದ? ಇದೆ ಸರ್. ಅಂದ್ರೆ ತುಂಬ ಅರ್ಲಿ ಪ್ರೀ ಪೆರಿಮೆಟ್ರಿಕ್ ಗ್ಲಾಕೋಮಾ ಅಂತೀವಿ. ಅಂದ್ರೆ ವಿಜುವಲ್ ಫೀಲ್ಡ್ ಏನೋ ಟೆಸ್ಟ್ ಮಾಡಿ ನೋಡಿದಾಗ ಹಿಡಿಯಕ್ಕಾಗಲ್ಲ, ಅದು ಕಂಡು ಹಿಡಿಯಕ್ಕಾಗಲ್ಲ, ಅದಕ್ಕಿಂತ ಮುಂಚೆನೆ. ಸೊ ಅದು ಟೆಸ್ಟ್ಗಳು ಬಂದಿವೆ ಸರ್, ಅದು ಕಂಡು ಹಿಡಿಯಕ್ಕೆ. ತಾವು ಹೇಳ್ದಂಗೆ ಫ್ಯಾಮಿಲಿ ಹಿಸ್ಟ್ರಿ ಏನಿರ್ತದ ಅವರು ಚೆಕ್ ಮಾಡಿಸ್ಕೊಳ್ತಿದ್ರೆ ಬಹುಶಃ ಚಾನ್ಸಸ್ ಇರ್ತಾವ ಅಂತ ಹೇಳ್ತಾ ಇದ್ದೀರಿ ತಾವು. ಅದಲ್ಲದೆ ಸಾಮಾನ್ಯವಾಗಿ ಇತರ ಯಾರೋ ಒಬ್ಬರ ಸಮಸ್ಯೆ ಮುಂದೆ ಬರ್ಬೋದೇನೋ ಅಂತೇಳಿ ಕುತೂಹಲದಿಂದ ತಾವು ಟೆಸ್ಟ್ ಮಾಡ್ಕೊಳಕ್ಕೆ ಹೋದಾಗ ಇಂಥ ಸಮಸ್ಯೆಗಳು ಆಗ್ಬಹುದು, ನೀವು ಈ ವಿಚಾರಗಳನ್ನು ತಿಳ್ಕೊಂಡು ನೀವು ಎಚ್ಚರಿರಿ ಅನ್ನುವಂಥ ಜಾಗೃತಿ ಕೂಡ ಮೂಡಿಸ್ಬೋದು ಸರ್. ಮೇಡಮ್, ಈಗ ಸಾಕಷ್ಟು ವಿಚಾರಗಳನ್ನು ತಾವು ಗ್ಲಾಕೋಮಾ ಬಗ್ಗೆ ಮತ್ತು ಕಣ್ಣಿನ ಆರೋಗ್ಯದ ಬಗ್ಗೆ ಹೇಳಿದ್ರಿ. ಸಾಮಾನ್ಯವಾಗಿ ಇಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಅಳವಡಿಸ್ಕೊಳ್ಬೇಕು? ಆಹಾರದ ಕ್ರಮ ಇರ್ಬೋದು, ಅಥವಾ ನಮ್ಮ ಇರುವಿಕೆ ಇರ್ಬೋದು, ಆಮೇಲೆ ನಮ್ಮ ಚಟುವಟಿಕೆಗಳಿರ್ಬೋದು. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ಇವತ್ತು ನಾವು ಕಂಪ್ಯೂಟರ್ ಇರಲಾರ್ದೆ ನಮ್ಮ ಕೆಲಸ ನಡೆಯಂಗಿಲ್ಲ, ಮೊಬೈಲ್ ಇರಲಾರ್ದೆ ನಮ್ಮ ಕೆಲಸ ನಡೆಯಂಗಿಲ್ಲ. ಅದ್ರ ಜೊತೆಗೆ ಆಹಾರದ ಬಗ್ಗೆ ನಾವು ಭಾಳಷ್ಟು ಉಪೇಕ್ಷೆ ಮಾಡ್ತಾ ಇದ್ದೀವಿ, ಎಕ್ಸಸೈಸ್ ಬಗ್ಗೆ ಉಪೇಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ದಿನನಿತ್ಯದ ಚಟುವಟಿಕೆಗಳೇನಾದವು ಭಾಳಷ್ಟು ತೊಂದರೆಗೆ ಒಳಗಾಗ್ಯಾವ. ಇಂಥ ಒಂದು ಸಂದರ್ಭದೊಳಗೆ ಯಾವ ರೀತಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಅದರ ಮೂಲಕ ಕಣ್ಣಿನ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳ್ತೀರಿ ಸರ್. ಫಸ್ಟ್ ಅಂದರೆ ಹೆಲ್ದಿ ಫುಡ್ ತಿನ್ನೋದು.
ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನೋದು, ಆಂಟಿ ಆಕ್ಸಿಡೆಂಟ್ಸ್ ಅಂತೀವಿ. ಆಂಟಿ ಆಕ್ಸಿಡೆಂಟ್ಸ್ ಇದು ನಟ್ಸ್ಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಆಂಟಿ ಆಕ್ಸಿಡೆಂಟ್ಸ್ ಕಣ್ಣಿಗೆ ಪ್ರೊಟೆಕ್ಟಿವ್ ಆಗಿರುತ್ತೆ. ಸೊ ಫ್ರೂಟ್ಸ್, ವೆಜಿಟಬಲ್ಸ್, ಹೆಲ್ದಿ ಫುಡ್ ತಿನ್ನೋದ್ರಿಂದ ಒಂದು. ಸೆಕೆಂಡ್, ಇದು ಕಂಪ್ಯೂಟರ್ ಬಳಕೆ ಮಾಡಬೇಕಾದ್ರೆ ಕಣ್ಣಿನ ಬಡತವನ್ನು ಅಂದರೆ ಬ್ಲಿಂಕ್ ಅಂತೀವಿ ನಾವು, ಬ್ಲಿಂಕ್ ಮಾಡೋದನ್ನ ನೆನ್ಪಿಟ್ಕೊಳ್ಬೇಕು. ಸೊ ಬ್ಲಿಂಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬ್ಲಿಂಕ್ ಮಾಡದೇ ಇದ್ರೆ ಕಣ್ಣು ಒಣಗಿ ಡ್ರೈನೆಸ್ ಆಗಿ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ನೆಕ್ ಪೇನು, ಹೆಡ್ಏಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಬ್ಲಿಂಕ್ ಮಾಡೋದನ್ನ ನೆನ್ಪಿಟ್ಕೊಳ್ಬೇಕು. ಆಮೇಲೆ ಇಂಪಾರ್ಟೆಂಟ್ ಥಿಂಗ್ ಅಂದರೆ ರೆಗ್ಯುಲರ್ ಐ ಟೆಸ್ಟ್. ಸೊ ರೆಗ್ಯುಲರ್ ಐ ಟೆಸ್ಟ್ ಮಾಡೋದು ವರ್ಷಕ್ಕೆ ಒಂದ್ಸತಿ ಆದರೂ, 40 ವರ್ಷ ಮೇಲ್ಪಟ್ಟವರು ವರ್ಷಕ್ಕೆ ಒಂದ್ಸತಿ ಆದರೂ ಕಣ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಸರ್. ಈಗ ಇನ್ನೊಂದು ಏನಪ್ಪ ಅಂತಂದರೆ, ನಾವು ವಯಸ್ಸಾದವರಲ್ಲಿ ಅಥವಾ ತಿಳುವಳಿಕೆ ಮೂಡದಂಥವರಲ್ಲಿ ನಾವು ಎಲ್ಲ ಹೇಳ್ಬೋದು ಇವನ್ನೆಲ್ಲ. ಕಂಪ್ಯೂಟರ್ ಇಷ್ಟು ಯೂಸ್ ಮಾಡಿರಿ ಅಥವಾ ಮೊಬೈಲ್ ಇಷ್ಟು ಯೂಸ್ ಮಾಡಿರಿ, ಮಾಡುವಂಥ ಸಂದರ್ಭದೊಳಗೆ ಬ್ರೇಕ್ ಕೊಡ್ರಿ ಅಂತೇಳಿ ಹೇಳ್ಬೋದು. ಆದರೆ ಏನಾಗ್ತಾ ಇದೆ ಅಂತಂದ್ರೆ, ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ನಮ್ಮ ಕಣ್ಮುಂದೆ ಇದೆ, ಇನ್ಫಂಟ್ಸ್ ಅಂತಂದ್ರೆ ಮಕ್ಕಳೇನಿರ್ತಾವೆ, ತೊಟ್ಟಿಲಿನೊಳಗಿರುವಂಥ ಮಕ್ಕಳಿಗೆ ಸಹಿತ ನಾವು ಮೊಬೈಲ್ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ. ಅನೇಕರು ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ಅಂದ್ರೆ ಅವು ಅಳಬಾರ್ದು, ಅದರಿಂದ ನಮಗೆ ತೊಂದರೆ ಆಗಬಾರ್ದು ಅನ್ನುವಂಥ ತಾಯಂದಿರ ಏನು ಅಳಲಿರ್ತೈತಲ್ಲ, ಅವರಿಗೆ ಸುಮ್ ಕೂಡಿಸ್ಬೇಕು ಅನ್ನುವಂಥದ್ದು, ಊಟ ಜಲ್ದಿ ಮಾಡು. ಎಷ್ಟೋ ಜನ ತಾಯಂದಿರು ಊಟ ಮಾಡಿಸ್ತಾರೆ ಮೊಬೈಲ್ ತೋರಿಸಿ. ಅಂದ್ರೆ ಅವರ ಲಕ್ಷ್ಯವನ್ನು ಬೇರೆ ಕಡೆ ಸೆಳೆದು ನಾವು ಅವರಿಗೆ ಊಟ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ, ತಿನ್ನಿಸುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದರೆ ಅದರ ಪರಿಣಾಮಗಳು ನಮ್ಮ ಶರೀರದ ಮೇಲೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಬೇಕಾಗಿದೆ. ಇವತ್ತಿನ ದಿವಸ ಆಹಾರ ಯಾವ ರೀತಿ ನಾವು ತಗೊಳ್ಬೇಕು ಅನ್ನುವಂಥದ್ದು ಕೂಡ ನಿಯಮ ಇದೆ. ಹೌದಾ? ಅದು ರಕ್ತಗತ ಆಗಬೇಕಾಯ್ತು, ಎಲ್ಲ ಪೋಷಕಾಂಶಗಳು ನಮಗೆ ಸಿಗಬೇಕು ಅಂತಂದ್ರೆ ಒಂದು ಸರಿಯಾದ ರೀತಿಯೊಳಗೆ ಅದಕ್ಕೊಂದು ವ್ಯವಧಾನ ಇದೆ, ಒಂದು ಪದ್ಧತಿ ಅದ. ಮಕ್ಕಳಿಗೆ ಈ ರೀತಿ ತಿನ್ನಿಸುವಂಥದ್ದು, ಅದು ಮಕ್ಕಳಲ್ಲಿ ಮೊಬೈಲ್ ಕೊಡೋದ್ರಿಂದ ಅದಕ್ಕೆ ಕನ್ನಡಕ ಹಾಕೋರು ಮಕ್ಕಳು ತುಂಬಾ ಜಾಸ್ತಿ ಆಗಿದ್ದಾರೆ ಸರ್. ಹೌದು. ಚಿಕ್ಕ ವಯಸ್ಸಿನಲ್ಲೇ ದಪ್ಪ ಕನ್ನಡಕಗಳು ಬರ್ತಾ ಇದೆ ಸರ್. ಅದು ಮುಖ್ಯ ಕಾರಣ ಅಂದ್ರೆ ಇದು ಚಿಕ್ಕ ವಯಸ್ಸಿನಲ್ಲಿ ಮೊಬೈಲ್ ಯೂಸ್ ಮಾಡೋದ್ರಿಂದ. ಅವ್ರಿಗೆ ಏನು ಹೇಳ್ತೀರಿ ಮೇಡಮ್? ಯಾಕಪ್ಪ ಅಂತಂದ್ರೆ ನಮ್ಮ ತಾಯಂದಿರು ಇಲ್ಲಿ ಬಹಳ ಮುಖ್ಯವಾದಂತಹ ರೋಲ್ ಅದ, ಅವರ ಪಾತ್ರ ಇದೆ. ಇವತ್ತು ನಾವು ಎಷ್ಟೋ ಮಕ್ಕಳನ್ನ ನೋಡೀವಿ, ಅವು ಕಣ್ಣು ಮಿಟುಕಿಸಲಾರದೆ ಒಂದು ಸ್ಕ್ರೀನನ್ನು ನೋಡ್ಕೋತ ತಾಸುಗಟ್ಟಲೆ ನೋಡ್ತಾರೆ, 2 ತಾಸು ನೋಡ್ತಾರೆ, ಅದನ್ನ ಬಿಟ್ಟು ಹೋಗಂಗೇ ಇಲ್ಲ ಅವರು. ಇಂಥ ಒಂದು ಬಹಳ ದೊಡ್ಡವಾದಂತಹ ಒಂದು ದುರಂತದೊಳಗೆ ನಾವು ಇದ್ದೀವಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಸ್ಪೋರ್ಟ್ಸ್ ಕಡಿಮೆ ಆಗ್ತಾ ಇದೆ ಸರ್. ಔಟ್ಡೋರ್ ಸ್ಪೋರ್ಟ್ಸ್, ಔಟ್ಡೋರ್ ಗೇಮ್ಸ್ ಎಲ್ಲ ಕಡಿಮೆ ಆಗ್ತಿದೆ, ಇದು ಜಾಸ್ತಿ ಆಗಿದೆ ಸರ್. ಸೊ ನಾವು ಔಟ್ಡೋರ್ ಗೇಮ್ಸ್ ಎಲ್ಲ ಜಾಸ್ತಿ ಮಾಡ್ಬೇಕು, ಸ್ಪೋರ್ಟ್ಸ್ ಕಡೆ ಒಂದ್ ಸ್ವಲ್ಪ ಜಾಸ್ತಿ ಗಮನ ಕೊಟ್ರೆ ಇದು ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ನಿಜ. ಅವ್ರಿಗೆ ತಾಯಂದಿರಿಗೆ ತಾವು ಏನು ಹೇಳ್ತಾ ಇದ್ರಿ ಅದು. ಆಮೇಲೆ ಪಾಲಕರು ಏನಿರ್ತಾರೆ ಅವ್ರ ರೋಲ್ ಭಾಳ ಅದ. ಸಣ್ಣ ಮಕ್ಕಳು ಮುಂದೆ ನಮ್ಮ ದೇಶದ ಪ್ರಜೆಗಳಾಗಂಥವ್ರು, ಅವರೇ ದೇಶವನ್ನು ನಡೆಸುವಂಥವ್ರು. ಈಗೇನೋ ಹೌದು ಮಧ್ಯವಯಸ್ಕರಾಗಿದ್ದಾರೆ, ವಯಸ್ಸಾಗಿದೆ, ಅವ್ರದ್ದು ನಡೀತದೆ, ಅವರಿಗೆ ನಾವು ಏನಾದರೂ ತಿಳುವಳಿಕೆ ಹೇಳ್ಬೋದು. ಆದರೆ ಮಕ್ಕಳು ಸರಿಯಾದಂಥ ದೃಷ್ಟಿ ಇಲ್ಲ, ಸರಿಯಾದಂಥ ಆರೋಗ್ಯ ಇಲ್ಲ ಅಂತಂದ್ರೆ ಮುಂದೆ ಅವರ ಭವಿಷ್ಯ ಹೆಂಗಂತ. ಸೊ ಫಸ್ಟ್ ನಾವು ಮೊಬೈಲ್ ಹಿಡಿಯೋದನ್ನ ಬಿಡ್ಬೇಕನ್ಸುತ್ತೆ ಸರ್, ಯಾಕಂದ್ರೆ ನಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ. ಸೊ ಅದಕ್ಕಾಗಿ ನಾವು ಯೂಸ್ ಮಾಡದೇ ಇದ್ರೆ ಅವರು ಕಡಿಮೆ ಮಾಡ್ತಾರೆ ಸರ್. ಭಾಳ ಒಳ್ಳೆ ಮಾತು ಹೇಳಿದ್ರಿ. ಯಾಕಂತ ಈಗ ನಾವು ಅದು ಪ್ರಾಕ್ಟಿಕಲ್ ಆಗಿ ನಾವು ವಿಚಾರ ಮಾಡಬೇಕಾದಂಥದ್ದು, ನಾವು ಬಿಡಕ್ಕೆ ಸಾಧ್ಯದನ ಅಥವಾ ದಿವಸದೊಳಗೆ ಇಷ್ಟೇ ನಾವು ಮೊಬೈಲನ್ನು ಬಳಸಬೇಕು ಅನ್ನೋದು. ಹೌದು ಸರ್. ಮಕ್ಕಳ ಕೈಯಾಗಂತೂ ನಾವು ಇವತ್ತಿನ ದಿವಸ ಮೊಬೈಲ್ ಕೊಟ್ಟು ಭಾಳಷ್ಟು ದೊಡ್ಡ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ಮೇಡಮ್, ಈಗ ಸಮಯ ಆಗ್ತಾ ಇದೆ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಒಂದು ಸಮಯ. ಇಲ್ಲಿ ತನಕ ಡಾಕ್ಟರ್ ರಾಜೇಶ್ವರಿ ಹೀರಾಪುರ್ ಮೇಡಮ್ ಅವರು ಗ್ಲಾಕೋಮಾ ಸಪ್ತಾಹದ ಸಂದರ್ಭದೊಳಗೆ ಗ್ಲಾಕೋಮಾ ರೋಗದ ಬಗ್ಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ತಾವು ನಮ್ಮ ಎಲ್ಲ ಕೇಳುಗರ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ತಾವು ಡಾಕ್ಟರ್ ರಾಜೇಶ್ವರಿ ಹೀರಾಪುರ್ ಮೇಡಮ್ ಅವರನ್ನು ಸಂಪರ್ಕ ಮಾಡ್ಬೋದು, ತಮ್ಮ ಸಮಸ್ಯೆಗಳನ್ನು ಹೇಳ್ಬೋದು, ಕನ್ಸಲ್ಟೇಷನ್ ಮಾಡ್ಬೋದು. ಅದಕ್ಕಾಗಿ ಅವರ ಮೊಬೈಲ್ ನಂಬರನ್ನು ನಾನು ಒಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9995263654 ಈ ನಂಬರ್ನ ತಾವು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು ಡಾಕ್ಟರ್ ರಾಜೇಶ್ವರಿ ಹೀರಾಪುರ್ ಮೇಡಮ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯರೇ, ಮತ್ತೆ ಜೊತೆಯಲ್ಲಿ ಕಾರ್ಯಕ್ರಮದೊಳಗೆ ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೊಂದು ವಿಷಯದ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ಜೊತೆಯಲಿ ಬಾನುಲಿಯ ಜೊತೆಯಲಿ ಇದುವರೆಗೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ ಕೇಳಿದಿರಿ. ವಿಶ್ವ ಗ್ಲಾಕೋಮಾ ಸಪ್ತಾಹದ ಸಂದರ್ಭದಲ್ಲಿ ಗ್ಲಾಕೋಮಾ ಕಾರಣ, ಚಿಕಿತ್ಸೆ, ನಿರ್ವಹಣೆ ಕುರಿತಾದ ಕೇಳುಗರ ಪ್ರಶ್ನೆಗಳಿಗೆ ಇದುವರೆಗೆ ಉತ್ತರಿಸಿದವರು ಕಲಬುರಗಿಯಲ್ಲಿರುವ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರಾಜೇಶ್ವರಿ ಹೀರಾಪುರ್.
ಭಾನುಭುವಿಯ ವಿಶಾಲ ಪರಿಧಿಯಲಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಸದಾನಂದ ಪೆರ್ಲಾ. ಶೀರ್ಷಿಕೆ ಗೀತೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣ್ವಿ. ಪ್ರಸಾರ ನೆರವು ಸಂಗಮೇಶ್ ಮತ್ತು ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಮೊಹಮ್ಮದ್ ಅಸ್ಲಂ ಖಾಸ್ದಾರ್ ಮತ್ತು ಅನುಷಾ ಡಿಕೆ. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ.